Hi, welcome back. So in the last lecture we have started your new chapter, that is coordination chemistry. In that we have come across some of the definitions like coordination complex andrenu, double salt andrenu, coordination entity andrenu, coordination sphere andrenu, then central metal atom andrenu, ligand andrenu, and we have come across types of ligand and we have come across types of coordination compound. So idnella discuss madidvi. So today in this lecture we are going to start with the nomenclature of your coordination complexes. So ಹೆಂಗೆ ನಿಮಗೆ ಆರ್ಗಾನಿಕ್ ಕಾಂಪೌಂಡ್ಸ್ ನೇಮಿಂಗ್ ಆಗಿರಬಹುದು ಅಂಡ್ ನಿಮ್ಮ ಇನ್ಆರ್ಗಾನಿಕ್ ಕಾಂಪೌಂಡ್ಸ್ ಎಲ್ಲ ನೇಮಿಂಗ್ಸ್ ಗೊತ್ತೈತಿ, ಆ ತರ ಕೂಡ ಇಲ್ಲಿ ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್ ಕೂಡ ನೇಮಿಂಗ್ ಮಾಡ್ತೀವಿ. ದಟ್ ಈಸ್ ಬೇಸ್ಡ್ ಆನ್ ರೂಲ್ಸ್ ಗಿವನ್ ಬೈ ಯುವರ್ IUPAC. ನಿಮಗೆ ಗೊತ್ತೈತಿ ನಿಮ್ಮ ಆರ್ಗಾನಿಕ್ ಕಾಂಪೌಂಡ್ಸ್ ನೇಮಿಂಗ್ ಮಾಡಬೇಕಾದ್ರೆ IUPAC ದವರು ಕೆಲವೊಂದಿಷ್ಟು ರೂಲ್ಸ್ ಕೊಡ್ತಾರ. ಬೇಸ್ಡ್ ಆನ್ ದೋಸ್ ರೂಲ್ಸ್ ನಾವೇನ್ ಮಾಡ್ತೀವಿ, ನಮ್ಮ ಆರ್ಗಾನಿಕ್ ಕಾಂಪೌಂಡ್ಸ್ ನ ನೇಮಿಂಗ್ ಮಾಡ್ತೀವಿ. ಲೈಕ್ ಬೇಸ್ಡ್ ಆನ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಆಗಿರಬಹುದು, and based on a presence of functional group ಆಗಿರಬಹುದು, and based on presence of single bond or double bond, ಯಾವ ತರ ಬಾಂಡ್ಸ್ ಪ್ರೆಸೆಂಟ್ ಅದೋ, ಯಾವ ತರ ಫಂಕ್ಷನಲ್ ಗ್ರೂಪ್ ಐತಿ ಅಂಡ್ ಯಾವ ತರ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಅದೋ, ಅದರ ಬೇಸಿಸ್ ಮೇಲೆ ಏನ್ ಮಾಡ್ತಿದ್ವಿ ನಾವು ನೇಮಿಂಗ್ ಮಾಡ್ತಿದ್ವಿ. ಅಂಡ್ ನಿಮ್ಮ ಇನ್ಆರ್ಗ್ಯಾನಿಕ್ ಬಂದ್ರಿ ಅಂದ್ರ ಒಂದು ನೀವು ಅಬ್ಸರ್ವ್ ಮಾಡಿದ್ರಿ ಅಂದ್ರ ಇನ್ಆರ್ಗ್ಯಾನಿಕ್ ಅಲ್ಲಿ ಯಾವ್ದೋ ಕಾಂಪ್ಲೆಕ್ಸ್ ನಾವು ಯಾವ್ದೋ ಕಾಂಪೌಂಡ್ ನಾವು ನೇಮ್ ಮಾಡ್ಬೇಕಾದ್ರ ಫಸ್ಟ್ ಯಾವ್ದು ಮಾಡ್ತೀವಿ ಅಂದ್ರೆ ಕ್ಯಾಟೈನ್ ನೇಮ್ ಮಾಡಿ ಆಮೇಲೆ ಏನ್ ಮಾಡ್ತೀವಿ ಆನೈನ್ ನೇಮ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ತಗೋರಿ, ನಿಮ್ಮ NaCl, ಇನ್ನೊಂದು ಎಕ್ಸಾಂಪಲ್ ನೋಡ್ರಿ MgSO4. ಸೊ ಇವೆರಡು ಎಕ್ಸಾಂಪಲ್ ನೋಡಿದ್ರಿ ಅಂದ್ರ ಇವು ಎರಡರಲ್ಲಿನೂ ನಿಮ್ಮ NaCl ಅಲ್ಲಿ Na ಕ್ಯಾಟೈನ್ ಆಗ್ತೈತಿ, Cl ಆನೈನ್ ಆಗ್ತೈತಿ, ಅಂಡ್ MgSO4 ದಲ್ಲಿ ಏನಾಗ್ತೈತಿ Mg2 ಪ್ಲಸ್ ಕ್ಯಾಟೈನ್ ಆಗ್ತೈತಿ, ಅಂಡ್ SO4 ಏನಾಗ್ತೈತಿ ನಿಮ್ಗೆ ಆನೈನ್ ಆಗ್ತೈತಿ. ಸೊ ನೇಮ್ ಆಫ್ ಫಸ್ಟ್ ಕಾಂಪೌಂಡ್ ತಗೊಂಡ್ರಿ ಅಂದ್ರ ಏನ್ ಕೊಡ್ತೀರಿ ಅಂದ್ರೆ ಇದ್ರದ್ದು ಹೆಸರು ಸೋಡಿಯಂ ಕ್ಲೋರೈಡ್ ಅಂತ ಕೊಡ್ತೀರಿ. ಇದ್ರದ್ದು ಏನ್ ತಗೋತೀರಿ ಅಂದ್ರೆ ಹೆಸರು ಮ್ಯಾಗ್ನೇಷಿಯಂ ಸಲ್ಫೇಟ್ ಅಂತ ತಗೋತೀರಿ. ಸೊ ಎರಡು ಅಬ್ಸರ್ವ್ ಮಾಡಿದ್ರಿ ಅಂದ್ರ ನಾವು ಸೋಡಿಯಂ ಕ್ಲೋರೈಡ್ ಅಂತ ತಗೊಂಡ್ವಿ ಅಂದ್ರ ಸೋಡಿಯಂ ಏನೈತಿ ನಮ್ದು ಕ್ಯಾಟೈನ್ ಐತಿ, ಕ್ಲೋರೈಡ್ ಏನೈತಿ ಆನೈನ್ ಐತಿ. ಇಲ್ಲಿ ಏನಾಗ್ತೈತಿ ಮ್ಯಾಗ್ನೇಷಿಯಂ ಕ್ಯಾಟೈನ್ ಐತಿ, ಸಲ್ಫೇಟ್ ಏನೈತಿ ಆನೈನ್ ಐತಿ. ಸೊ ಮ್ಯಾಗ್ನೇಷಿಯಂ ಸಲ್ಫೇಟ್, ಸೋಡಿಯಂ ಕ್ಲೋರೈಡ್, ಪೊಟ್ಯಾಷಿಯಂ ಸಲ್ಫೇಟ್, ಕ್ಯಾಲ್ಸಿಯಂ ಕಾರ್ಬೋನೇಟ್, ಈ ತರ ಏನಾಗ್ತೈತಿ ನಮ್ಮ ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್ ನೇಮಿಂಗ್ ಮಾಡ್ಬೇಕಾದ್ರ ಫಸ್ಟ್ ನಾವ್ ಯಾವ್ದು ನೇಮ್ ಮಾಡ್ತೀವಿ ಕ್ಯಾಟೈನ್ ನೇಮ್ ಮಾಡ್ತೀವಿ, ಅಂಡ್ ಸೆಕೆಂಡ್ ಯಾವ್ದು ಮಾಡ್ತೀವಿ ಆನೈನ್ ನೇಮ್ ಮಾಡ್ತೀವಿ. ಸೊ ನೆಕ್ಸ್ಟ್ ಕಮಿಂಗ್ ಫಾರ್ ಯುವರ್ ನೇಮಿಂಗ್ ಆಫ್ ಯುವರ್ ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್. ಸೊ ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್ ಅನ್ನ ಯಾವ ತರ ನೇಮ್ ಮಾಡ್ತೀರಿ ಅಂದ್ರೆ ಬೇಸ್ಡ್ ಆನ್ ರೂಲ್ಸ್. ಕೆಲವೊಂದಿಷ್ಟು ರೂಲ್ಸ್ ಅದು. ಫಸ್ಟ್ ರೂಲ್ ಏನ್ ಬರ್ತೈತಿ ಅಂದ್ರ ದ ನೇಮ್ ಆಫ್ ದ ಕಾಂಪೌಂಡ್ ಈಸ್ ರಿಟರ್ನ್ ಇನ್ 2 ಪಾರ್ಟ್ಸ್. ಫಸ್ಟ್ ಪಾರ್ಟ್ ಏನಾಗ್ತೈತಿ ಅಂದ್ರೆ ನಮ್ಮ ಕ್ಯಾಟೈನ್ ಅಂಡ್ ಸೆಕೆಂಡ್ ಪಾರ್ಟ್ ಏನಾಗ್ತೈತಿ ಅಂದ್ರೆ ನಮ್ಮ ಆನೈನ್. ಸೊ ಯಾವ ರೀತಿ ಕ್ಯಾಟೈನ್ ಮತ್ತೆ ಯಾವ ರೀತಿ ಆನೈನ್ ಆಗ್ತೈತಿ ಅಂತ ನೋಡಿದ್ರಿ ಅಂದ್ರೆ ಎಕ್ಸಾಂಪಲ್ ಕನ್ಸಿಡರ್ ಮಾಡ್ರಿ. K4FeCN6. ಸೊ ಇದನ್ನ ಕನ್ಸಿಡರ್ ಮಾಡಿದ್ವಿ ಅಂದ್ರ ಇದ್ರೊಳಗೆ ಏನಾಗ್ತೈತಿ ನಮ್ಗೆ ಎರಡು ಪಾರ್ಟ್ ಬರ್ತೈತಿ. ಒಂದು K ಪ್ಲಸ್ ಅನ್ನೋದು ಪಾಸಿಟಿವ್ ಚಾರ್ಜ್ಡ್ ಪಾರ್ಟಿಕಲ್ ಅಂಡ್ FeCN6 4 ಮೈನಸ್ ಏನಾಗ್ತೈತಿ ಇದು ನೆಗೆಟಿವ್ ಪಾರ್ಟ್. ಸೊ ಯಾವುದೇ ಒಂದು ನಾವು ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್ ನೇಮಿಂಗ್ ಮಾಡ್ಬೇಕಾದ್ರ ಒಂದು ಕ್ಯಾಟೈನ್ ಪಾರ್ಟ್ ಇರ್ತೈತಿ, ಒಂದು ಆನೈನ್ ಪಾರ್ಟ್ ಇರ್ತೈತಿ. ಸೊ ಇದು ನಿಮ್ಗೆ ಗೊತ್ತಿತ್ತು. ಈ ಪಾರ್ಟ್ ಏನಂತ ಕರೆದಿದ್ದೀವಿ ನಾವು ಕೋಆರ್ಡಿನೇಷನ್ ಎಂಟಿಟಿ ಅಂತ ಕರಿತೀವಿ ಅಥವಾ ಕೋಆರ್ಡಿನೇಷನ್ ಸ್ಪಿಯರ್ ಅಂತ ಕರಿತೀವಿ. ಈ ಪಾರ್ಟ್ ಏನಂತ ಕರಿತೀವಿ ಅಂದ್ರೆ ನಾವು ಕೌಂಟರ್ ಆಯನ್. ಸೊ ಕೊಟ್ಟಿರ್ತಕ್ಕಂಥ ಕಾಂಪ್ಲೆಕ್ಸ್ ಅಲ್ಲಿ ಕೌಂಟರ್ ಆಯನ್ ಏನೈತಿ ನಮ್ಗೆ ಪಾಸಿಟಿವ್ಲಿ ಚಾರ್ಜ್ಡ್ ಐತಿ, ಅಂಡ್ ನಮ್ಮ ಕೋಆರ್ಡಿನೇಷನ್ ಸ್ಪಿಯರ್ ಏನೈತಿ ನೆಗೆಟಿವ್ಲಿ ಚಾರ್ಜ್ ಐತಿ. ಸೊ ನಮ್ಮ ಕೌಂಟರ್ ಆಯನ್ ಪಾಸಿಟಿವ್ಲಿ ಚಾರ್ಜ್ ಇತ್ತಂದ್ರೆ ಫಸ್ಟ್ ಯಾವ್ದು ನೇಮ್ ಮಾಡ್ಬೇಕಾಗ್ತೈತಿ, ನಮ್ಮ ಕೌಂಟರ್ ಆಯನ್ ನೇಮಿಂಗ್ ಮಾಡ್ತೈತಿ. ಕೌಂಟರ್ ಆಯನ್ ಹೆಸರು ಏನಾಗ್ತೈತಿ ಇಲ್ಲಿ ನಮ್ಗೆ ಪೊಟ್ಯಾಷಿಯಂ. ಅಂಡ್ ನೆಕ್ಸ್ಟ್ ಬರಬೇಕಾಗಿದೆ ಯಾವ್ದಕ್ ಬರ್ತೀವಿ ನಾವು ನಮ್ಮ ಕೋಆರ್ಡಿನೇಷನ್ ಸ್ಪಿಯರ್ ಬರ್ತೀವಿ. ಅದೇ ಏನಾದ್ರು ನಮ್ಮ ಕೌಂಟರ್ ಆಯನ್ ನೆಗೆಟಿವ್ಲಿ ಚಾರ್ಜ್ಡ್ ಇತ್ತು ಅಂದ್ರೆ ಅದಕ್ಕೆ ಎಕ್ಸಾಂಪಲ್ ಕನ್ಸಿಡರ್ ಮಾಡಿದ್ರಿ ಅಂದ್ರೆ ನಿಮ್ಮ PT. ಸೊ ಇದನ್ನ ತಗೊಂಡ್ರಿ ಅಂದ್ರ ಇದ್ರೊಳಗೆ ಏನಿರ್ತೈತಿ ಅಂದ್ರೆ ನಮ್ಮ PT ಇದು ಏನಾಗ್ತೈತಿ ನಮಗೆ ಪಾಸಿಟಿವ್ ಚಾರ್ಜ್ ಆಗ್ತೈತಿ ಅಥವಾ ಕ್ಯಾಟೈನ್ ಆಗ್ತೈತಿ. ಅಂಡ್ ಈ ಕಡೆ ಪಾರ್ಟ್ ಏನಾಗ್ತೈತಿ ನಮಗೆ Cl ಮೈನಸ್ ನೆಗೆಟಿವ್ ಪಾರ್ಟ್ ಆಗ್ತೈತಿ. ಸೊ ಇಲ್ಲಿ ಕೌಂಟರ್ ಆಯನ್ ಪಾಸಿಟಿವ್ ಇತ್ತು, ಈ ಕಡೆ ತಗೊಂಡಾಗ ಕೌಂಟರ್ ಆಯನ್ ಏನೈತಿ ನಮಗೆ ನೆಗೆಟಿವ್ ಚಾರ್ಜ್ ಐತಿ. ಸೊ ಯಾವುದೇ ಒಂದು ಕಾಂಪ್ಲೆಕ್ಸ್ ತಗೊಂಡ್ರು ಕೂಡ ಎರಡು ಪಾರ್ಟ್ ಆಗಿ ಕನ್ಸಿಡರ್ ಮಾಡ್ತೀವಿ. ಫಸ್ಟ್ ಪಾರ್ಟ್ ಏನಂತೈತಿ ಅಂದ್ರೆ ನಮ್ಮ ಕ್ಯಾಟೈನಿಕ್ ಪಾರ್ಟ್ ಇರ್ತೈತಿ, ಸೆಕೆಂಡ್ ಪಾರ್ಟ್ ನಮಗೆ ಆನೈನ್ ಇರ್ತೈತಿ. ಇಲ್ಲಿ ತಗೊಂಡ್ರು ಒಂದು ಪಾರ್ಟ್ ಕ್ಯಾಟೈನ್ ಐತಿ, ಒಂದು ಪಾರ್ಟ್ ಏನೈತಿ ನಮಗೆ ಆನೈನ್ ಐತಿ. ಸೊ ಇಲ್ಲಿ ತಗೊಂಡಾಗ ಪೊಟ್ಯಾಷಿಯಂ ಏನಾಗ್ತೈತಿ ನಮ್ದು ಕ್ಯಾಟೈನ್ ಇರೋದ್ರಿಂದ ಫಸ್ಟ್ ಪೊಟ್ಯಾಷಿಯಂ ನೇಮ್ ಮಾಡ್ತೀವಿ. ಸೆಕೆಂಡ್ ಯಾವ್ದಕ್ ಬರ್ತೀವಿ ಅಂದ್ರೆ ನಮ್ಮ ಕೋಆರ್ಡಿನೇಷನ್ ಎಂಟಿಟಿ ಒಳಗೆ ಬರ್ತೀವಿ. ಇಲ್ಲಿ ಏನಾಗ್ತೈತಿ ಅಂದ್ರೆ ನಮ್ಮ ಕೋಆರ್ಡಿನೇಷನ್ ಎಂಟಿಟಿಗೇನೆ
ಪಾಸಿಟಿವ್ ಚಾರ್ಜ್ ಇರೋದ್ರಿಂದ ಫಸ್ಟ್ ಯಾವ್ದು ನೇಮಿಂಗ್ ಮಾಡ್ಕೋತೀವಿ ಅಂದ್ರೆ ನಮ್ಮ ಕೋಆರ್ಡಿನೇಷನ್ ಎಂಟಿಟಿದಲ್ಲಿ ಬರ್ತೀವಿ. ಕೋಆರ್ಡಿನೇಷನ್ ಎಂಟಿಟಿ ಆಗಿಂದ ನೆಕ್ಸ್ಟ್ ಬರೋದು ಯಾವ್ದಕ್ಕೆ ಬರ್ತೀವಿ ಅಂದ್ರೆ ನಮ್ಮ ಕೌಂಟರ್ ಆನಿ ಬರ್ತೀವಿ. ಸೊ ನಮ್ಮ ಕೋಆರ್ಡಿನೇಷನ್ ಎಂಟಿಟಿ ತಗೊಂಡ್ರಿ ಅಂದ್ರೆ ಕೋಆರ್ಡಿನೇಷನ್ ಎಂಟಿಟಿ ಒಳಗೆ ಏನದ ನಮ್ಗೆ ಹೇಗೇನ ಎರಡು ಪಾರ್ಟ್ ಅದಾವು. ಒಂದು ಸೆಂಟ್ರಲ್ ಮೆಟಲ್ ಆಟಮ್ ಐತಿ, ಇನ್ನೊಂದು ಏನೈತಿ ನಮ್ಗೆ ಲಿಗ್ಯಾಂಡ್ ಐತಿ. ಇಲ್ಲಾದ್ರೂ ಕೂಡ ಒಂದು ಸೆಂಟ್ರಲ್ ಮೆಟಲ್ ಆಟಮ್ ಐತಿ, ಸೆಕೆಂಡ್ ಒನ್ ಏನೈತಿ ನಮ್ಗೆ ಲಿಗ್ಯಾಂಡ್ ಐತಿ. ಸೊ ಕೌಂಟರ್ ಆಯನ್ ಇದನ್ನ ಪೊಟ್ಯಾಷಿಯಂ ಅಂತ ತಗೊಂಡ್ಬಿಡ್ತೀರಿ ಅಂಡ್ ಈ ಕೌಂಟರ್ ಆಯನ್ ಏನಂತ ತಗೋತೀರಿ ಕ್ಲೋರೈಡ್ ಅಂತ ತಗೋತೀರಿ. ಫಸ್ಟ್ ಇಲ್ಲಿ ಪೊಟ್ಯಾಷಿಯಂ ನೇಮಿಂಗ್ ಮಾಡ್ಕೋತೀರಿ, ಈ ಕಡೆ ಬಂದಾಗ ಕ್ಲೋರೈಡ್ ಏನ್ ಮಾಡ್ತೀರಿ ಲಾಸ್ಟ್ ನೇಮಿಂಗ್ ಮಾಡ್ತೀರಿ. ಸೊ ಎರಡೂ ಕಡೆ ತಗೊಂಡಾಗ ಎರಡೂ ಕಡೆ ನಮ್ಗೆ ಏನದವು ನಮ್ಮ ಕೋಆರ್ಡಿನೇಷನ್ ಎಂಟಿಟಿ ಅಥವಾ ಕೋಆರ್ಡಿನೇಷನ್ ಸ್ಪಿಯರ್ ಒಳಗೆ ಎರಡು ಪಾರ್ಟ್ ಬರ್ತೈತಿ. ಒಂದು ಸೆಂಟ್ರಲ್ ಮೆಟಲ್ ಆಟಮ್ ಬರ್ತೈತಿ, ಸೆಕೆಂಡ್ ಒನ್ ಏನ್ ಬರ್ತೈತಿ ನಿಮ್ದು ಲಿಗ್ಯಾಂಡ್ ಬರ್ತೈತಿ. ಸೊ ಎರಡು ಪಾರ್ಟ್ ಇದ್ದಾಗ ಯಾವ ರೀತಿ ನೇಮಿಂಗ್ ಮಾಡ್ಬೇಕಾಗ್ತೈತಿ ಅಂದ್ರ ಫಸ್ಟ್ ನಾವು ತಗೋಬೇಕಾಗಿರೋದು ನಮ್ಮ ಲಿಗ್ಯಾಂಡ್ ನ ನೇಮ್ ಮಾಡ್ಬೇಕಾಗ್ತೈತಿ. ಅಂದ್ರೆ ಸೆಕೆಂಡ್ ರೂಲ್ ಏನ್ ಬರ್ತೈತಿ ಅಂದ್ರ ಇನ್ನ ಕೋಆರ್ಡಿನೇಷನ್ ಎಂಟಿಟಿ ಫಸ್ಟ್ ನೇಮಿಂಗ್ ಯಾವ್ದು ಮಾಡ್ಬೇಕಾಗ್ತೈತಿ ನಾವು ಲಿಗ್ಯಾಂಡ್ ಮಾಡ್ಬೇಕಾಗ್ತೈತಿ. ಎಕ್ಸಾಂಪಲ್ ತಗೋರಿ FeCN6 4-. ಸೊ ಇದು ಏನೈತಿ ನಮಗೆ ನೆಗೆಟಿವ್ ಪಾರ್ಟ್ ಐತಿ. ನೆಗೆಟಿವ್ ಪಾರ್ಟ್ ದಲ್ಲಿ ಒಂದು ಸೆಂಟ್ರಲ್ ಮೆಟಲ್ ಆಟಮ್ ಐತಿ, ಸೆಕೆಂಡ್ ಒನ್ ಏನೈತಿ ಲಿಗ್ಯಾಂಡ್ ಐತಿ. ಸೊ ಸೆಂಟ್ರಲ್ ಮೆಟಲ್ ಆಟಮ್ ಮತ್ತೆ ಲಿಗ್ಯಾಂಡ್ ಇದ್ದಾಗ ಫಸ್ಟ್ ನಾವು ಮಾಡ್ಕೋಬೇಕಾಗಿರೋದು ಯಾವುದು ಲಿಗ್ಯಾಂಡ್ ನೇಮ್ ಮಾಡ್ತೀರಿ. ಸೆಕೆಂಡ್ ಯಾವ್ದು ಮಾಡ್ತೀರಿ ಅಂದ್ರೆ ನಿಮ್ಮ ಸೆಂಟ್ರಲ್ ಮೆಟಲ್ ಆಟಮ್ ತಗೋತೀವಿ. ಸೊ ಅಗೇನ್ ಲಿಗ್ಯಾಂಡ್ ತಗೊಂಡಾಗ ಲಿಗ್ಯಾಂಡ್ ಒಳಗೆ ಏನೈತಿ ಅಗೇನು ಒಂದೇ ಲಿಗ್ಯಾಂಡ್ ಇಲ್ಲ, ಸೇಮ್ ಟೈಪ್ ಆಫ್ ಲಿಗ್ಯಾಂಡ್ ಎಷ್ಟಿದಾವೆ ನಿಮಗೆ 6 ಇದಾವೆ. ಇದು ನಿಮಗೆ ನೆನಪಿತ್ತಂದ್ರೆ ಹೋಮೋಲೆಪ್ಟಿಕ್ ಮತ್ತೆ ಹೆಟ್ರೋಲೆಪ್ಟಿಕ್ ಅಂತ ಬಂದಿತ್ತು. ಹೋಮೋಲೆಪ್ಟಿಕ್ ಅಂದ್ರೆ ಯಾವಾಗ ನಮಗೆ ಸೇಮ್ ಟೈಪ್ ಆಫ್ ಲಿಗ್ಯಾಂಡ್ ಇರ್ತಾವ ಅದನ್ನ ಏನಂತ ಕರಿತಿದ್ವಿ ಹೋಮೋಲೆಪ್ಟಿಕ್ ಅಂತ ಕರಿತಿದ್ವಿ. ಯಾವಾಗ ಡಿಫ್ರೆಂಟ್ ಟೈಪ್ಸ್ ಆಫ್ ಲಿಗ್ಯಾಂಡ್ ಇರ್ತಾವ ಅದನ್ನ ಏನಂತ ಕರಿತೀವಿ ಹೆಟ್ರೋಲೆಪ್ಟಿಕ್ ಅಂತ ಕರಿತೀವಿ. ಸೊ ಇಲ್ಲಿ ಸೇಮ್ ಟೈಪ್ ಆಫ್ ಲಿಗ್ಯಾಂಡ್ ಎಷ್ಟಿದಾವೆ ನಿಮಗೆ 6 ಇದಾವೆ. ಸೊ ಒಂದೇ ಲಿಗ್ಯಾಂಡ್ ಇತ್ತಂದ್ರ ನಾರ್ಮಲ್ ಆಗಿ ಸೈನೈಡ್ ಅಂತ ಬರೆದ್ಬಿಟ್ಟಿದೆ. CN ಅಂದ್ರೆ ಸೈನೈಡ್, ನಾರ್ಮಲ್ ಆಗಿ ಸೈನೈಡ್ ಅಂತ ಬರೀತಿದ್ರಿ. ಬಟ್ ನಂಬರ್ ಆಫ್ ಲಿಗ್ಯಾಂಡ್ಸ್ ಏನೈತಿ ನಿಮಗೆ ಮೋರ್ ದನ್ 1 ಇದ್ದಾಗ, ಇಫ್ ಲಿಗ್ಯಾಂಡ್ಸ್ ಆರ್ ಮೋರ್ ದನ್ 1 ಇತ್ತಂದ್ರೆ ನಾವು ಏನ್ ಯೂಸ್ ಮಾಡ್ತೀವಿ ಡೈ ಟ್ರೈ ಟೆಟ್ರಾ ಅಂತ ವರ್ಡ್ಸ್ ಯೂಸ್ ಮಾಡ್ತೀವಿ. ಇಫ್ ಲಿಗ್ಯಾಂಡ್ಸ್ ಆರ್ ಪ್ರೆಸೆಂಟ್ ಮೋರ್ ದನ್ 1 ದ ವರ್ಡ್ಸ್ ಲೈಕ್ ಡೈ ಟ್ರೈ ಟೆಟ್ರಾ ಪೆಂಟಾ ಹೆಕ್ಸಾ ಅಂತ ಏನ್ ಯೂಸ್ ಮಾಡ್ತೀವಿ ಯೂಸ್ ಮಾಡ್ಕೋತ ಹೋಗ್ತೀವಿ. ಸೊ ನಂಬರ್ ಆಫ್ ಲಿಗ್ಯಾಂಡ್ಸ್ ಎಷ್ಟೈತಿ ಇಲ್ಲಿ ನಿಮಗೆ 6 ಐತಿ. ಹಾಗಾಗಿ ಇದನ್ನೇನ್ ತಗೋತೀವಿ ನಾವು 6 ಇದ್ರ ಹೆಕ್ಸಾ ಸೈನಿಡೋ ಅಂತ ತಗೋತೀವಿ. ಸೊ 6 ಐತಿ, ಅದಕ್ಕೆ ಏನಂತ ತಗೋತೀರಿ ಹೆಕ್ಸಾ ಸೈನಿಡೋ. ಅದೇ ಏನಾದ್ರು ನಮಗೆ ಲಿಗ್ಯಾಂಡ್ಸ್ ಏನಾದ್ರು ಬೇರೆ ಬೇರೆ ಇದ್ವು ಅಂದ್ರೆ ಇಲ್ಲಿ ಏನಿತ್ತು ಹೋಮೋಲೆಪ್ಟಿಕ್ ಕಾಂಪ್ಲೆಕ್ಸ್ ಐತಿ, ಒಂದೇ ತರ ಲಿಗ್ಯಾಂಡ್ ಐತಿ, ಅದಕ್ಕೆ ಏನಂತ ತಗೊಂಡ್ರಿ ನೀವು ಹೆಕ್ಸಾ ಅಂತ ತಗೊಂಡ್ರಿ. ಇಫ್ ಲಿಗ್ಯಾಂಡ್ಸ್ ಆರ್ ಪ್ರೆಸೆಂಟ್ ಮೋರ್ ದನ್ 1 ಟೈಪ್ ಆಫ್ ಲಿಗ್ಯಾಂಡ್ ಅಂದ್ರೆ ನಿಮ್ಮ ಕಾಂಪ್ಲೆಕ್ಸ್ ಏನಾದ್ರು ಹೆಟ್ರೋಲೆಪ್ಟಿಕ್ ಇತ್ತಂದ್ರೆ ಒಂದಕ್ಕಿಂತ ಜಾಸ್ತಿ ಬೇರೆ ಬೇರೆ ಲಿಗ್ಯಾಂಡ್ಸ್ ಪ್ರೆಸೆಂಟ್ ಇತ್ತಂದ್ರೆ ಯಾವ ತರ ನೇಮಿಂಗ್ ಮಾಡ್ತೀರಿ ಅಂದ್ರೆ CH2NH4SO4. ಸೊ ಈ ಎಕ್ಸಾಂಪಲ್ ತಗೊಂಡ್ರಿ ಅಂದ್ರೆ ಇದು ಎಕ್ಸಾಂಪಲ್ ಯಾವ್ದಕ್ಕೆ ಆಗ್ತೈತಿ ನಿಮಗೆ ಇಟ್ ಇಸ್ ಎಕ್ಸಾಂಪಲ್ ಫಾರ್ ಅ ಹೆಟ್ರೋಲೆಪ್ಟಿಕ್ ಕಾಂಪ್ಲೆಕ್ಸಸ್. ಅಂದ್ರೆ ಎರಡು ಬೇರೆ ಬೇರೆ ಲಿಗ್ಯಾಂಡ್ ಅದು. ಒಂದ್ ಏನೈತಿ ನಿಮ್ದು ವಾಟರ್ ಮಾಲಿಕ್ಯೂಲ್ ಆಸ್ ಎ ಲಿಗ್ಯಾಂಡ್ ಐತಿ, ಸೆಕೆಂಡ್ ಒನ್ ಅಮೋನಿಯಾ ಆಸ್ ಅ ಲಿಗ್ಯಾಂಡ್ ಐತಿ. ಸೊ ಎರಡು ಡಿಫ್ರೆಂಟ್ ಲಿಗ್ಯಾಂಡ್ ಇದ್ದಾಗ ಏನ್ ಮಾಡ್ಬೇಕಂದ್ರೆ ದಿ ಆರ್ ನೇಮ್ಡ್ ಇನ್ ಅಲ್ಫಾಬೆಟಿಕಲ್ ಆರ್ಡರ್. ಅಂದ್ರೆ ನಿಮ್ಮ ಆರ್ಗ್ಯಾನಿಕ್ ಕೆಮಿಸ್ಟ್ರಿದಲ್ಲಿ ಜಾಸ್ತಿ ಸೈಡ್ ಚೈನ್ಸ್ ಬಂದ್ರೆ ಅಂದ್ರೆ ನಿಮ್ದು ಒಂದಕ್ಕಿಂತ ಜಾಸ್ತಿ ಸೈಡ್ ಚೈನ್ಸ್ ಅಥವಾ ಒಂದಕ್ಕಿಂತ ಜಾಸ್ತಿ ಫಂಕ್ಷನಲ್ ಗ್ರೂಪ್ ಬಂದಾಗ ಹೆಂಗ ನಿಮ್ಮ ಅಲ್ಫಾಬೆಟಿಕಲ್ ಆರ್ಡರ್ ಒಳಗೆ ಹೋಗ್ತೀರಿ ಅದೇ ತರ ನಿಮಗೆ ಒಂದಕ್ಕಿಂತ ಜಾಸ್ತಿ ಬೇರೆ ಬೇರೆ ಲಿಗ್ಯಾಂಡ್ ಬಂದ್ರೆ ಇಲ್ಲೇ ಒಂದೇ ಲಿಗ್ಯಾಂಡ್ ಇತ್ತು ಸೇಮ್ ಟೈಪ್ ಹೆಕ್ಸಾ ಅಂತ ತಗೊಂಡಿದ್ರಿ. ಇಲ್ಲಿ ಎರಡು ಲಿಗ್ಯಾಂಡ್ ಅದಾವ. ಒಂದನೇ ಲಿಗ್ಯಾಂಡ್ ನಿಮ್ಮ ವಾಟರ್ ಏನಂತ ತಗೋತೀವಿ ಅಂದ್ರ ಅಕ್ವಾ ಅಂತ ತಗೋತೀರಿ, ಎರಡನೇದನ್ನ ಏನಂತ ತಗೋತೀರಿ ಅಂದ್ರ ಅಮೀನ್ ಅಂತ ತಗೋತೀರಿ. ಸೊ ಒಂದು ಅಕ್ವಾ ಐತಿ, ಒಂದು ಅಮೀನ್ ಐತಿ. ಸೊ ಎರಡು ಇದ್ದಾಗ ಏನ್ ಮಾಡ್ಬೇಕಂದ್ರೆ ಇದನ್ನ ಅಲ್ಫಾಬೆಟಿಕಲ್ ಆರ್ಡರ್ ಒಳಗೆ ತಗೋಬೇಕಾಗ್ತೈತಿ. ಸೊ ಅಲ್ಫಾಬೆಟಿಕಲ್ ಆರ್ಡರ್ ಒಳಗೆ ತಗೊಂಡ್ರಿ ಅಂದ್ರ ಫಸ್ಟ್ ಯಾವ್ದು ಬರ್ತೈತಿ ನಿಮಗೆ ಅಮೀನ್ ಬರ್ತೈತಿ, ಸೆಕೆಂಡ್ ಯಾವ್ದು ಬರ್ತೈತಿ ಅಂದ್ರ ಅಕ್ವಾ ಬರ್ತೈತಿ. ಸೊ ಅಕ್ವಾ ಎಷ್ಟದ ಮತ್ತೆ ನಿಮಗೆ ಎರಡಿದಾವು. ಸೊ ಎರಡಿದ್ರೆ ಏನ್ ಯೂಸ್ ಮಾಡ್ತೀರಿ ಡೈ ಅಂತ ಯೂಸ್ ಮಾಡ್ತೀರಿ. ಇದು 4 ಐತಿ, 4 ಇದ್ದಾಗ ಏನಂತ ತಗೋತೀರಿ ಟೆಟ್ರಾ ಅಂತ ತಗೋತೀರಿ. ಸೊ ಇದ್ರ ಹೆಸರು ಏನಾಗ್ತೈತಿ ನಿಮಗೆ ಟೆಟ್ರಾ ಅಮೀನ್ ಅಂತ ತಗೋತೀರಿ. ಇದನ್ನ ಡೈ ಅಕ್ವಾ ಅಂತ ತಗೋತೀರಿ. ಅಂದ್ರೆ ಒಂದಕ್ಕಿಂತ ಜಾಸ್ತಿ ಬೇರೆ ಬೇರೆ ಲಿಗ್ಯಾಂಡ್ ಇದ್ವು ಅಂದ್ರ ಅವ್ನ ಎದ್ರ ಮೇಲೆ ಮಾಡ್ತೀರಿ ಅಂದ್ರ ದಿ ಆರ್ ನೇಮ್ಡ್ ಇನ್ ಅಲ್ಫಾಬೆಟಿಕಲ್ ಆರ್ಡರ್. ನೆಕ್ಸ್ಟ್ ಕನ್ಸಿಡರ್ ಮಾಡ್ರಿ Cl2. ಈ ಎಕ್ಸಾಂಪಲ್ ಕನ್ಸಿಡರ್ ಮಾಡಿದ್ರಿ ಅಂದ್ರೆ ಈ ಎಕ್ಸಾಂಪಲ್ ನಿಮ್ಗೆ ಏನಿದಾವು ಎರಡು ಬೇರೆ ಬೇರೆ ಲಿಗ್ಯಾಂಡ್ ಅದಾವು. ಒಂದ್ ಯಾವ್ದೈತಿ ನಿಮ್ಮ ಕ್ಲೋರೋ ಐತಿ, ಇನ್ನೊಂದು
ಇಥೈಲಿನ್ ಡೈಅಮೈನ್ ಇದು ಏನಿರ್ತೈತಿ ಅಂದ್ರೆ ನಿಮ್ಮ CH2 NH2 ಅಂಡ್ ನಿಮ್ಗೆ ಏನಿರ್ತೈತಿ ಈ ಕಡೆ ಒಂದು NH2 ಇರ್ತೈತಿ. ಸೊ ಇದ್ರದ್ದು ಹೆಸರು ಏನೈತೆ ಅಂದ್ರೆ ನಿಮ್ಗೆ ಈಥೇನ್ ಡೈ ಅಮೈನ್. ಸೊ ಇವೆರಡರೊಳಗೆ ತಗೊಂಡ್ರಿ ಅಂದ್ರೆ ನಿಮ್ಮ ಒಂದು ಕ್ಲೋರಿನ್ ಐತಿ, ಒಂದು ಈಥೇನ್ ಡೈ ಅಮೈನ್ ಐತಿ. ಇದ್ರೊಳಗೆ ಏನಾಗ್ತೈತಿ ಅಂದ್ರ ಈ ಲಿಗ್ಯಾಂಡ್ ಅಲ್ಲಿ ಏನ್ ಬರತೈತಿ ನಿಮ್ಗೆ ಆಲ್ರೆಡಿ ಡೈ ಅಂತ ವರ್ಡ್ ಬರತೈತಿ. ಸೊ ಯಾವಾಗ ನಮ್ಗೆ ಲಿಗ್ಯಾಂಡ್ ಅಲ್ಲಿ ಆಲ್ರೆಡಿ ಡೈ ಅಥವಾ ಟ್ರೈ ಅಥವಾ ಟೆಟ್ರಾ ಅಂತ ವರ್ಡ್ಸ್ ಇದ್ವು ಅಂದ್ರೆ, ಸೊ ಈ ಲಿಗ್ಯಾಂಡ್ ಹೆಸರು ಏನ್ ತಗೊಂಡ್ರಿ ಈಥೇನ್ ಡೈಅಮೈನ್ ಅಂತ ತಗೊಂಡ್ರಿ. ಯಾವಾಗ ನಮಗೆ ಲಿಗ್ಯಾಂಡ್ಸ್ ಅಲ್ಲಿ ಆಲ್ರೆಡಿ ಡೈ ಟೈ ಟೆಟ್ರಾ ಅಂತ ವರ್ಡ್ಸ್ ಇದ್ವು ಅಂದ್ರ ಇದನ್ನ ನೇಮ್ ಮಾಡಕ್ಕಿಂತ ಬಿಫೋರ್ ಏನ್ ಯೂಸ್ ಮಾಡ್ತೀವಿ ಅಂದ್ರೆ, ಯಾಕಂದ್ರ ಇದು ಲಿಗ್ಯಾಂಡ್ಸ್ ಎಷ್ಟೈತಿ ನಮಗೆ 2 ಐತಿ. ಸೊ 2 ಇದ್ದಾಗ ಏನ್ ಯೂಸ್ ಮಾಡ್ಬೇಕಿತ್ತು ಇಲ್ಲಿ ಡೈ ಈಥೇನ್ ಡೈಅಮೈನ್. ಸೊ ಈ ವರ್ಡ್ ಅಲ್ಲಿ ಆಲ್ರೆಡಿ ಡೈ ಬಂದಿತ್ತಂದ್ರ ಇಲ್ಲಿ ಏನ್ ಯೂಸ್ ಮಾಡಬಾರ್ದು, ನಾವು ಡೈ ಅಂತ ಯೂಸ್ ಮಾಡಬಾರ್ದು. ಇನ್ ಪ್ಲೇಸ್ ಆಫ್ ಡೈ ನಾವೇನ್ ಯೂಸ್ ಮಾಡ್ತೀವಿ ಅಂದ್ರ ಬಿಸ್ ಅಂತ ಯೂಸ್ ಮಾಡ್ತೀವಿ. ಅದೇನಾದ್ರೂ 3 ಇತ್ತಂದ್ರ ಇನ್ ಪ್ಲೇಸ್ ಆಫ್ ಟ್ರೈ ಯೂಸ್ ಟ್ರಿಸ್ ಅಂತ ಯೂಸ್ ಮಾಡ್ತೀವಿ. 4 ಇತ್ತಂದ್ರ ಇನ್ ಪ್ಲೇಸ್ ಆಫ್ ಟೆಟ್ರಾ ನಾವೇನ್ ಯೂಸ್ ಮಾಡ್ತೀವಿ ಟೆಟ್ರಾಕಿಸ್. ಯಾವಾಗ ಇವನ್ ಯೂಸ್ ಮಾಡ್ತೀವಿ ಅಂದ್ರ ಯಾವಾಗ ನಮ್ಗ ಲಿಗ್ಯಾಂಡ್ ಅಲ್ಲಿ ಆಲ್ರೆಡಿ ಡೈ ಟ್ರೈ ಅಂತ ಬಂದಿದ್ವು ಅಂದ್ರ ಅದೇ ಡೈನ ವಾಪಸ್ ಯೂಸ್ ಮಾಡ್ಲಿಕ್ಕೆ ಬರಲ್ಲ. ಡೈ ಅಂತ ಆಲ್ರೆಡಿ ಬಂದಿತ್ತಂದ್ರ ಡೈ ಬದ್ಲಿ ಏನ್ ಯೂಸ್ ಮಾಡ್ತೀವಿ ಬಿಸ್ ಅಂತ ಯೂಸ್ ಮಾಡ್ತೀವಿ. ಅದೇ ಏನಾದ್ರು ನಿಮಗೆ ಇದು 3 ಇತ್ತಂದ್ರ ಟ್ರೈ ಬದ್ಲಿ ಏನ್ ಯೂಸ್ ಮಾಡ್ತೀರಿ ಟ್ರಿಸ್ ಅಂತ ಯೂಸ್ ಮಾಡ್ತೀರಿ. ಟೆಟ್ರಾ ಇತ್ತಂದ್ರ ಟೆಟ್ರಾ ಬದ್ಲಿ ಏನ್ ಯೂಸ್ ಮಾಡ್ತೀರಿ ಟೆಟ್ರಾಕಿಸ್ ಅಂತ ಯೂಸ್ ಮಾಡ್ತೀರಿ. ಇದನ್ನ ಯಾವಾಗ ತಗೋತೀರಿ ಅಂದ್ರೆ ಯಾವಾಗ ನಿಮ್ಗ ಲಿಗ್ಯಾಂಡ್ ಅಲ್ಲಿ ಆಲ್ರೆಡಿ ಡೈ ಟ್ರೈ ಟೆಟ್ರಾ ಅಂತ ಬಂದಿತ್ತಂದ್ರೆ ಅದನ್ನ ಯೂಸ್ ಮಾಡ್ಕೋತೀರಿ. ಇಫ್ ಮೋರ್ ದನ್ ಒನ್ ಲಿಗ್ಯಾಂಡ್, ಮೋರ್ ದನ್ ಒನ್ ಡಿಫ್ರೆಂಟ್ ಲಿಗ್ಯಾಂಡ್ ಇತ್ತಂದ್ರ ದೇ ಆರ್ ನೇಮ್ಡ್ ಇನ್ ಅಲ್ಫಾಬೆಟಿಕಲ್ ಆರ್ಡರ್. ಸೊ ಒಂದಕ್ಕಿಂತ ಜಾಸ್ತಿ ಲಿಗ್ಯಾಂಡ್ ಇತ್ತಂದ್ರೆ ಏನ್ ಮಾಡ್ತೀರಿ ಅಲ್ಫಾಬೆಟಿಕಲ್ ಆರ್ಡರ್ ಒಳಗೆ ತಗೋತೀರಿ. ಅದೇ ಲಿಗ್ಯಾಂಡ್ಸ್ ಅಲ್ಲಿ ನಮಗೆ ಡೈ ಟ್ರೈ ಎಲ್ಲ ಪ್ರೆಸೆಂಟ್ ಇದ್ವು ಅಂದ್ರ ಅಲ್ಲಿ ಏನ್ ಯೂಸ್ ಮಾಡ್ತೀರಿ ಬಿಸ್ ಟ್ರಿಸ್ ಟೆಟ್ರಾಕಿಸ್ ಅಂತ ಹೇಳಿ ಯೂಸ್ ಮಾಡ್ಕೋತೀರಿ. ನೆಕ್ಸ್ಟ್ ಪಾಯಿಂಟ್ ಏನ್ ಬರ್ತೈತಿ ಅಂದ್ರ ನೇಮಿಂಗ್ ಆಫ್ ಯುವರ್ ಸೆಂಟ್ರಲ್ ಮೆಟಲ್ ಆಟಮ್. ಸೊ ಇಷ್ಟೊತ್ತನ ತಗೊಂಡಿದ್ ನಾವು ನಮ್ಮ ಲಿಗ್ಯಾಂಡ್ಸ್ ನೋಡಿದ್ವಿ. ಸೊ ಈಗ ಯಾವ್ದು ನೋಡ್ತೀವಿ ಅಂದ್ರೆ ನಮ್ಮ ಸೆಂಟ್ರಲ್ ಮೆಟಲ್ ಆಟಮ್ ನಾಮಿಕ್ಲೇಚರ್. ಸೊ ನಮ್ಮ ಸೆಂಟ್ರಲ್ ಮೆಟಲ್ ಆಟಮ್ ಏನಾದ್ರೂ ಆನಯಾನಿಕ್ ಪಾರ್ಟ್ ಆಗಿತ್ತು ಅಂದ್ರೆ ನಮ್ಮ ಸೆಂಟ್ರಲ್ ಮೆಟಲ್ ಆಟಮ್ ಎಲ್ಲಿ ಇರ್ತೈತಿ ಅಂದ್ರೆ ನಿಮ್ಮ ಕೋಆರ್ಡಿನೇಷನ್ ಸ್ಪಿಯರ್ ಅಥವಾ ಕೋಆರ್ಡಿನೇಷನ್ ಎಂಟಿಟಿ ಒಳಗಿರ್ತೈತಲ್ಲ ಆ ಕೋಆರ್ಡಿನೇಷನ್ ಎಂಟಿಟಿಗೆ ಏನಾದ್ರು ನಿಮಗೆ ಆನಯಾನಿಕ್ ಚಾರ್ಜ್ ಅಥವಾ ನೆಗೆಟಿವ್ ಚಾರ್ಜ್ ಇತ್ತಂದ್ರ ನಿಮ್ಮ ಸೆಂಟ್ರಲ್ ಮೆಟಲ್ ಆಟಮ್ ವಿಲ್ ಎಂಡ್ ವಿತ್ ATE. ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ಅಗಲ್ ತಗೊಂಡಿದ್ದೀರಿ ನೋಡ್ರಿ K3 ಐತಲ್ಲ. ಸೊ ಈ ಎಕ್ಸಾಂಪಲ್ ನೋಡಿದ್ರಿ ಅಂದ್ರೆ ಈ ಕಾಂಪ್ಲೆಕ್ಸ್ ಮೇಲೆ ಏನೈತಿ ನಮಗೆ ನೆಗೆಟಿವ್ ಚಾರ್ಜ್ ಐತಿ ಅಂಡ್ ಸೆಂಟ್ರಲ್ ಮೆಟಲ್ ಯಾವ್ದೈತಿ ನಮಗೆ ಕ್ರೋಮಿಯಂ ಐತಿ. ಸೊ CR ಇದ್ರಂದ್ರೆ ಏನ್ ತಗೋತೀವಿ ನಾವು ಕ್ರೋಮಿಯಂ ಅಂತ ಬರಿತೀವಿ. ಬಟ್ ಕ್ರೋಮಿಯಂ ಬದ್ಲಿ ಏನ್ ಬರಿಬೇಕಂದ್ರೆ ಲಾಸ್ಟ್ ಇಟ್ ವಿಲ್ ಎಂಡ್ ವಿತ್ ATE, ದಟ್ ಈಸ್ ಅ ಕ್ರೋಮೇಟ್ ಆಗುತ್ತೆ. ನಿಮ್ಮ CR ಏನಾಗ್ತೈತಿ ದಟ್ ಈಸ್ ಕ್ರೋಮಿಯಂ ಬದ್ಲಿ ಏನಾಗ್ತೈತಿ ದಟ್ ವಿಲ್ ಎಂಡ್ ವಿತ್ ಕ್ರೋಮೇಟ್. ಸೊ ಲಾಸ್ಟ್ ಏನ್ ಯೂಸ್ ಮಾಡ್ತೀವಿ ನಾವು ATE ಯೂಸ್ ಮಾಡ್ತೀವಿ. ಅದೇ ತರ ನೀವು ಇನ್ನೊಂದು ಎಕ್ಸಾಂಪಲ್ ನೋಡಿದ್ರಿ ಅಂದ್ರೆ ಎಕ್ಸಾಂಪಲ್ ನೋಡ್ರಿ COF6 ಇದನ್ನ ನೋಡಿದ್ರಿ ಅಂದ್ರ ಅಗೇನ್ ಇದು ಯಾವ ಪಾರ್ಟ್ ಐತಿ ನಿಮಗೆ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟ್ ಐತಿ. ಸೊ ಇಲ್ಲಿ ಏನೈತಿ ನಿಮ್ದು ಕೋಬಾಲ್ಟ್ ಐತಿ. ಕೋಬಾಲ್ಟ್ ಇದ್ದಿದ್ ಏನ್ ಬರಿಬೇಕಂದ್ರೆ ನಾವು ಇದನ್ನ ಕೋಬಾಲ್ಟೇಟ್ ಅಂತ ಆಗ್ತೈತಿ. ಸೊ ನಿಮ್ಮ ಸೆಂಟ್ರಲ್ ಮೆಟಲ್ ಆಟಮ್ ಏನಾದ್ರೂ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟ್ ಒಳಗೆ ಬಂತಂದ್ರ ನಿಮ್ಮ ಕೋಬಾಲ್ಟ್ ಇದ್ದಿದ್ದು ಕೋಬಾಲ್ಟೇಟ್ ಆಗ್ತೈತಿ, ಕ್ರೋಮಿಯಂ ಇದ್ದಿದ್ದು ಕ್ರೋಮೇಟ್ ಆಗ್ತೈತಿ, ಜಿಂಕ್ ಇದ್ದಿದ್ದು ಜಿಂಕೇಟ್ ಆಗ್ತೈತಿ, ಕಾಪರ್ ಇತ್ತಂದ್ರ ಕುಪರೇಟ್ ಆಗ್ತೈತಿ. ಸೊ ದ ವರ್ಡ್ ಎಂಡ್ ವಿತ್ ಏನಾಗ್ತೈತಿ ನಮ್ಗೆ ATE. ಯಾವಾಗ ನಮ್ಮ ಸೆಂಟ್ರಲ್ ಮೆಟಲ್ ಆಟಮ್ ಏನ್ ಇರ್ತೈತಲ್ಲ ಆ ಪಾರ್ಟ್ ಏನಿರ್ಬೇಕು ನಮ್ಗೆ ನೆಗೆಟಿವ್ಲಿ ಚಾರ್ಜ್ಡ್ ಇರ್ಬೇಕು. ಅಂದ್ರೆ ನಿಮ್ಮ ಸೆಂಟ್ರಲ್ ಮೆಟಲ್ ಆಟಮ್ ಐತಿ, ನಿಮ್ಮ ಕೋಆರ್ಡಿನೇಷನ್ ಎಂಟಿಟಿ ಏನೈತಿ ನೆಗೆಟಿವ್ಲಿ ಚಾರ್ಜ್ ಐತಿ. ಸೊ ನೆಗೆಟಿವ್ಲಿ ಚಾರ್ಜ್ ಇತ್ತಂದ್ರೆ ನಿಮ್ಮ ಸೆಂಟ್ರಲ್ ಮೆಟಲ್ ಆಟಮ್ ಎಂಡ್ ವಿತ್ ATE. ಅದೇ ಏನಾದ್ರು ನಿಮ್ಮ ಸೆಂಟ್ರಲ್ ಮೆಟಲ್ ಆಟಮ್ ಕ್ಯಾಟಯಾನಿಕ್ ಇತ್ತು ಅಥವಾ ನ್ಯೂಟ್ರಲ್ ಇತ್ತಂದ್ರೆ ಏನಾಗಲ್ಲ ನಮಗೆ ಆಸ್ ಇಟ್ ಈಸ್. ಕೋಬಾಲ್ಟ್ ಇದ್ರೆ ಕೋಬಾಲ್ಟ್, ಕ್ರೋಮಿಯಂ ಇದ್ರೆ ಆಸ್ ಇಟ್ ಈಸ್ ಕ್ರೋಮಿಯಂ, ಜಿಂಕ್ ಇದ್ರೆ ಆಸ್ ಇಟ್ ಈಸ್ ಜಿಂಕ್, ಐರನ್ ಇದ್ರೆ ಆಸ್ ಇಟ್ ಈಸ್ ಫೆರಸ್ ಅಥವಾ ನಿಮ್ಮ ಏನು ಪ್ಲಾಟಿನಿಯಂ ಇದ್ರೆ ಆಸ್ ಇಟ್ ಈಸ್
ಪ್ಲಾಟಿನಿಯಂ ಅಂತ ಬರಿತೀವಿ. ಸೊ ಯಾವಾಗ ಆನ್ ಇರ್ತೈತಿ ನಮ್ಮ ಸೆಂಟ್ರಲ್ ಮೆಟಲ್ ಆಟಮ್ ಏನಾಗ್ತೈತಿ, ಇಟ್ ವಿಲ್ ಎಂಡ್ ವಿತ್ ATE. ಅಂಡ್ ನೆಕ್ಸ್ಟ್ ಬರೋದು ನಿಮ್ಮ ಲಿಗ್ಯಾಂಡ್ ದ ನೇಮಿಂಗ್. ಸೊ ನಿಮ್ಮ ಲಿಗ್ಯಾಂಡ್ಸ್ ಏನಾದ್ರೂ ಆನಯನ್ಸ್ ಇದ್ವು ಅಂದ್ರೆ, ನಿಮ್ಮ ಲಿಗ್ಯಾಂಡ್ಸ್ ಏನಾದ್ರೂ ಆನಯನ್ಸ್ ಇದ್ವು ಅಂದ್ರೆ ಇಟ್ ವಿಲ್ ಎಂಡ್ ವಿತ್ ದ ಲೆಟರ್ O. ಲೈಕ್ Cl ಮೈನಸ್ ತಗೋತೀರಿ. ಸೊ Cl ಮೈನಸ್ ಅಂದ್ರೆ ಏನದು, ಕ್ಲೋರೈಡ್. ನಿಮ್ಮ Cl ಮೈನಸ್ ಕ್ಲೋರೈಡ್ ಇರೋದು ಏನಾಗ್ತೈತಿ ಅಂದ್ರ ಕ್ಲೋರಿಡೋ ಅಂತ ಬರಿಬೇಕು. ಸೊ ಕ್ಲೋರೈಡ್ ಇರೋದು ಏನಾಗ್ತೈತಿ ನಮಗೆ ಕ್ಲೋರಿಡೋ. ಅದೇ ತರ ನಿಮ್ಮ Br ಮೈನಸ್ ಏನಂತ ಕರಿತೀವಿ ನಾವು, ಬ್ರೋಮೈಡ್ ಅಂತ ಕರಿತೀವಿ. ಸೊ ಬ್ರೋಮೈಡ್ ಇರೋದು ಏನಾಗ್ತೈತಿ ನಮಗೆ ಬ್ರೋಮಿಡು. ಅಂಡ್ ಮತ್ತೆ ಎಕ್ಸಾಂಪಲ್ ತಗೊಂಡ್ರಿ ಅಂದ್ರೆ ನಿಮ್ಮ Cn ಮೈನಸ್ ಅಂದ್ರೆ ಏನು ನಿಮಗೆ ಸೈನೈಡ್. ಸೈನೈಡ್ ಇರೋದು ಏನಾಗ್ತೈತಿ ನಿಮಗೆ ಸೈನಿಡೋ ಅಂತ ಆಗ್ತೈತಿ. ಸೊ ಯಾವುದೇ ಒಂದು ಲಿಗ್ಯಾಂಡ್ ನೆಗೆಟಿವ್ಲಿ ಚಾರ್ಜ್ಡ್ ಇತ್ತಂದ್ರೆ ಏನಾಗ್ತೈತಿ, ಇಟ್ ವಿಲ್ ಎಂಡ್ ವಿತ್ ದ ಲೆಟರ್ O. ಕ್ಲೋರೈಡ್ ಇತ್ತಂದ್ರೆ ಕ್ಲೋರಿಡೋ, ಬ್ರೋಮೈಡ್ ಇತ್ತಂದ್ರೆ ಬ್ರೋಮಿಡೋ, ಸೈನೈಡ್ ಇತ್ತಂದ್ರೆ ಸೈನಿಡೋ, ನೈಟ್ರೇಟ್ ಗ್ರೂಪ್ ಇತ್ತಂದ್ರೆ ನೈಟ್ರೈಟೋ, ಸಲ್ಫೇಟ್ ಗ್ರೂಪ್ ಇತ್ತಂದ್ರೆ ಸಲ್ಫಾಟೋ, ಅಂಡ್ C2O4 ಗ್ರೂಪ್ ಇತ್ತಂದ್ರೆ ಆಕ್ಸಲಾಟೋ. ಸೊ ಯಾವುದೇ ಒಂದು ಲಿಗ್ಯಾಂಡ್ ಆನಯಾನಿಕ್ ಪಾರ್ಟ್ ಇತ್ತಂದ್ರೆ ದಟ್ ವಿಲ್ ಎಂಡ್ ವಿತ್ ದ ಲೆಟರ್ O. ಅಂಡ್ ಯಾವಾದ್ರೂ ನಿಮ್ಮ ನ್ಯೂಟ್ರಲ್ ಮಾಲಿಕ್ಯೂಲ್ಸ್ ಬಂದು ಅಂದ್ರೆ, ನಿಮ್ಮ ನ್ಯೂಟ್ರಲ್ ಮಾಲಿಕ್ಯೂಲ್ಸ್ ಲೈಕ್ NH3 H2O ಬಂದ್ವು ಅಂದ್ರ NH3 ಏನಂತ ತಗೋತೀವಿ ಅಂದ್ರೆ ನಾವು ಅಮೀನ್ ಅಂತ ತಗೋತೀವಿ. ವಾಟರ್ ಏನಂತ ತಗೋತೀವಿ ಅಂದ್ರೆ ಅಕ್ವಾ ಅಂತ ಕರಿತೀವಿ. ಸೊ NH3 ಬಂತಂದ್ರ ಅಮೀನ್ ಅಂತ ಕನ್ಸಿಡರ್ ಮಾಡ್ತೀರಿ. ವಾಟರ್ ಆಸ್ ಅ ಲಿಗ್ಯಾಂಡ್ ಬಂತಂದ್ರ ಅದನ್ನೇನಂತ ತಗೋತೀರಿ, ಅಕ್ವಾ ಅಂತ ತಗೋತೀರಿ. ಇಲ್ಲಿ ಕೆಲವೊಂದಿಷ್ಟು ನೇಮ್ಸ್ ಆಫ್ ದ ಲಿಗ್ಯಾಂಡ್ಸ್ ಅದಾವು. ಸೊ ಇದ್ರೊಳಗನೆ ನಿಮಗೆ ಜಾಸ್ತಿ ಕವರ್ ಆಗ್ತಿರ್ತಾವ. ನೋಡಿದ್ರಿ ಅಂದ್ರ ಬರ್ತೈತಿ. ಫಸ್ಟ್ ಒನ್ ಇಲ್ಲಿ ನೋಡಿದ್ರಿ ಅಂದ್ರೆ ಕೆಲವೊಂದಿಷ್ಟು ನೇಮ್ಸ್ ಆಫ್ ದ ಲಿಗ್ಯಾಂಡ್ ಇದಾವು. ಫಸ್ಟ್ ಒನ್ Cl ಐತಿ. Cl ಇತ್ತಂದ್ರ ಕ್ಲೋರಿಡೋ ಅಂತ ತಗೋತೀರಿ. ಸೆಕೆಂಡ್ ಒನ್ NO3 ಮೈನಸ್ ಐತಿ. NO3 ಮೈನಸ್ ಇತ್ತಂದ್ರೆ ನೈಟ್ರೈಟೋ ಅಂತ ತಗೋತೀರಿ. ಥರ್ಡ್ ಒನ್ SO4 2 ಮೈನಸ್ ಐತಿ. ಸೊ ಅದನ್ನೇನಂತ ತಗೋತೀರಿ, ಸಲ್ಫಾಟೋ ಅಂತ ತಗೋತೀರಿ. ನೆಕ್ಸ್ಟ್ ನೆಗೆಟಿವ್ ಬಂದ್ರಿ ಅಂದ್ರ Br ಐತಿ, ಬ್ರೋಮಿಡೋ ಅಂತ ಕನ್ಸಿಡರ್ ಮಾಡ್ತೀರಿ. OH ಇತ್ತಂದ್ರ ಹೈಡ್ರಾಕ್ಸಿಡೋ ಅಂತ ತಗೋತೀರಿ. C2O4 ಇತ್ತಂದ್ರ ಆಕ್ಸಾಲಾಟೋ ಅಂತ ತಗೋತೀರಿ. ಅಂಡ್ ನೆಕ್ಸ್ಟ್ ನಿಮ್ಮ NO2 ಮೈನಸ್ ಬಂತಂದ್ರ ನೈಟ್ರೈಟೋ ಅಂತ ತಗೋತೀರಿ. Cn ಮೈನಸ್ ಬಂತಂದ್ರೆ ಸೈನೈಡೋ ಅಂತ ತಗೋತೀರಿ. ನ್ಯೂಟ್ರಲ್ ಲಿಗ್ಯಾಂಡ್ಸ್ ಲೈಕ್ ವಾಟರ್ ಇತ್ತಂದ್ರ ಅಕ್ವಾ ತಗೋತೀರಿ. NH3 ಇತ್ತಂದ್ರ ಅಮೀನ್ ಅಂತ ತಗೋತೀರಿ. CO ಗ್ರೂಪ್ ಇತ್ತಂದ್ರ ಕಾರ್ಬೋನಿಲ್ ಅಂತ ತಗೋತೀರಿ. ಅಂಡ್ NH2 CH2 CH2 NH2 ಇದು ಏನಂತ ಕರಿತೀರಿ ನೀವು, ಈಥೀನ್ 1,2 ಡೈಮಂಡ್. ಸೊ ದೀಸ್ ಆರ್ ದ ಸಮ್ ಎಕ್ಸಾಂಪಲ್ಸ್ ಆಫ್ ಯುವರ್ ನೇಮಿಂಗ್ ಆಫ್ ಲಿಗ್ಯಾಂಡ್ಸ್. ಇದ್ರೊಳಗನೆ ನಿಮ್ಗೆ ಏನಾಗ್ತೈತಿ, ಜಾಸ್ತಿ ಕವರ್ ಆಗ್ತಿರ್ತೈತಿ. ಅಂಡ್ ಲಾಸ್ಟ್ ಪಾಯಿಂಟ್ ಬರ್ತೈತಿ ನಿಮಗೆ ರೂಲ್ಸ್ ಒಳಗ. ಲಾಸ್ಟ್ ಪಾಯಿಂಟ್ ಏನ್ ಬರ್ತೈತಿ ಅಂದ್ರ ದಟ್ ಈಸ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಅ ಮೆಟಲ್ ಇನ್ ಅಯಾನ್. ನಿಮ್ಮ ಆಕ್ಸಿಡೇಷನ್ ಸ್ಟೇಟ್ ಆಫ್ ಅ ಮೆಟಲ್ ಇನ್ ಆನಯನ್ ಆಗಿರ್ಬೋದು, ಕ್ಯಾಟಯನ್ ಆಗಿರ್ಬೋದು, ಅಥವಾ ನ್ಯೂಟ್ರಲ್ ಮಾಲಿಕ್ಯೂಲ್ ಆಗಿರ್ಬೋದು. ಆ ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್ ಅಲ್ಲಿ ಏನ್ ನಿಮ್ಮ ಮೆಟಲ್ ಆಟಮ್ ಇರ್ತೈತಲ್ಲ, ಆ ಮೆಟಲ್ ಆಟಮ್ ಅದ ಆಕ್ಸಿಡೇಷನ್ ಸ್ಟೇಟ್ ಕಂಪಲ್ಸರಿ ಮೆನ್ಷನ್ ಮಾಡ್ಲೇಬೇಕಾಗ್ತೈತಿ. ಅಂದ್ರೆ ಯಾವುದೇ ಒಂದು ಮೆಟಲ್ ತಗೊಂಡ್ರಿ ಅಂದ್ರ ಆಕ್ಸಿಡೇಷನ್ ಸ್ಟೇಟ್ ಇರ್ತೈತಿ. ಯಾಕಂದ್ರೆ ನೀವು ಇಲ್ಲಿ ಕನ್ಸಿಡರ್ ಮಾಡ್ತಿರಲ್ಲ ಸೆಂಟ್ರಲ್ ಮೆಟಲ್ ಆಟಮ್, ದೇ ಆರ್ ಮೋಸ್ಟ್ ಆಫ್ ದೆಮ್ ಆರ್ ಫ್ರಮ್ ಡಿ ಬ್ಲಾಕ್ ಎಲಿಮೆಂಟ್ಸ್. ಸೊ ಪ್ರತಿ ಟೈಮ್ ಮೋಸ್ಟ್ ಆಫ್ ದ ಟೈಮ್ ಯಾವ ಇರ್ತಾವ ಅಂದ್ರೆ ನಮ್ಮ ಡಿ ಬ್ಲಾಕ್ ಎಲಿಮೆಂಟ್ಸ್ ಇರ್ತಾವ. ಸೊ ಅದ್ರ ನೇಮಿಂಗ್ ಮಾಡ್ಬೇಕಾದ್ರ ಲಾಸ್ಟ್ ಅಲ್ಲಿ ಏನ್ ಮಾಡ್ಬೇಕಂದ್ರ ನೀವು ಯಾವಾಗ ನಿಮ್ಮ ಸೆಂಟ್ರಲ್ ಮೆಟಲ್ ಆಟಮ್ ನೇಮ್ ಬರೀತೀರಿ ಅವಾಗ ಏನ್ ಮಾಡ್ಬೇಕಾಗ್ತೈತಿ, ನಾವು ಅದರದ್ದು ಆಕ್ಸಿಡೇಷನ್ ಸ್ಟೇಟ್ ಅನ್ನ ರೋಮನ್ ಲೆಟರ್ ಅಲ್ಲಿ ಮೆನ್ಷನ್ ಮಾಡ್ಬೇಕಾಗ್ತೈತಿ. ಒಂದ್ ಎಕ್ಸಾಂಪಲ್ ನೋಡಿದ್ರಿ ಅಂದ್ರೆ ಗೊತ್ತಾಗತ್ತೆ ನೋಡ್ರಿ ನಿಮಗೆ. ಸೊ ಈ ಎಕ್ಸಾಂಪಲ್ ನೋಡಿದ್ರಿ ಅಂದ್ರ ಈ ಪಾರ್ಟ್ ಏನಾಗ್ತೈತಿ ನಿಮ್ಗೆ ಪಾಸಿಟಿವ್ ಚಾರ್ಜ್ ಆಗ್ತೈತಿ, ಈ ಪಾರ್ಟ್ ಏನಾಗ್ತೈತಿ ನಮ್ಗೆ ನೆಗೆಟಿವ್ ಚಾರ್ಜ್ ಆಗ್ತೈತಿ. ಸೊ ಪಾಸಿಟಿವ್ ಚಾರ್ಜ್ ಅಲ್ಲಿ ಫಸ್ಟ್ ಯಾವ್ದು ನೇಮ್ ಮಾಡ್ಬೇಕು ನಾವು, ಫಸ್ಟ್ ನೇಮ್ ಮಾಡ್ಬೇಕಾಗಿರೋದು ಲಿಗ್ಯಾಂಡ್ ನೇಮ್ ಮಾಡ್ತೀರಿ. ಲಿಗ್ಯಾಂಡ್ ಏನೈತಿ, ಸೇಮ್ ಟೈಪ್ ಆಫ್ ಲಿಗ್ಯಾಂಡ್ ಐತಿ. ಸೊ ಯಾವ್ದೈತಿ ಲಿಗ್ಯಾಂಡ್ ನಿಮ್ದು ಅಮೀನ್ ಐತಿ. ಸೊ ಏನ್ ತಗೋತೀರಿ, ಅಮೀನ್ ಅಂತ ತಗೋತೀರಿ. ಎಷ್ಟು ಇದಾವ ಇವು, 6 ಇದ್ವು ಅಂದ್ರೆ ಏನಂತ ತಗೋತೀರಿ, ಹೆಕ್ಸಾ ಅಮೀನ್. ಸೊ ಲಿಗ್ಯಾಂಡ್ ಆಗಿ ನೇಮಿಂಗ್ ಯಾವ್ದು ಮಾಡ್ಬೇಕು ನಾವು, ನಿಮ್ಮ ಸೆಂಟ್ರಲ್ ಮೆಟಲ್ ಆಟಮ್ ನೇಮ್ ಮಾಡ್ತೀರಿ. ಸೊ ಸೆಂಟ್ರಲ್ ಮೆಟಲ್ ಆಟಮ್ ನೇಮ್ ಮಾಡ್ಬೇಕಾದ್ರ ಈ ಕೋಆರ್ಡಿನೇಷನ್ ಎಂಟಿಟಿ ಮೇಲೆ ಪಾಸಿಟಿವ್ ಚಾರ್ಜ್ ಐತೋ ನೆಗೆಟಿವ್ ಚಾರ್ಜ್ ಐತೋ ನೋಡ್ಕೋಬೇಕು. ಸೊ ಈ ಕೋಆರ್ಡಿನೇಷನ್ ಎಂಟಿಟಿ ಮೇಲೆ ಏನೈತಿ ನಮಗೆ ಪಾಸಿಟಿವ್ ಚಾರ್ಜ್ ಇತ್ತಂದ್ರ ನಿಮ್ಮ ಸೆಂಟ್ರಲ್ ಮೆಟಲ್ ಆಟಮ್ ಏನ್ ಮಾಡ್ತೀರಿ
ಆಸ್ ಇಟ್ ಈಸ್ ಲೈಕ್ ಪ್ಲಾಟಿನಿಯಂ ಅಂತ ನೇಮಿಂಗ್ ಮಾಡ್ತೀರಿ. ಸೊ ಫಸ್ಟ್ ಯಾವ್ದು ಮಾಡ್ತೀರಿ, ನೇಮ್ ತಗೊಂಡ್ರಿ ಅಂದ್ರ ಹೆಕ್ಸಾ ಅಮೀನ್ ಪ್ಲಾಟಿನಿಯಂ ಅಂತ ನೇಮ್ ಮಾಡಿದ್ವಿ. ಸೊ ಈ ಪ್ಲಾಟಿನಿಯಂ ಅಂತ ನೇಮ್ ಮಾಡಿಂದ ಇದ್ರ ನೆಕ್ಸ್ಟ್ ಏನ್ ಮಾಡ್ಬೇಕು ನಾವು, ರೋಮನ್ ಲೆಟರ್ ಅಲ್ಲಿ ಅದರದ್ದು ಆಕ್ಸಿಡೇಷನ್ ಸ್ಟೇಟ್ ಎಷ್ಟು ಬರ್ತೈತಿ ಅದನ್ನ ಬರ್ಕೋಬೇಕಾಗ್ತೈತಿ. ಸೊ ಇದರದ್ದು ಆಕ್ಸಿಡೇಷನ್ ಸ್ಟೇಟ್ ಎಷ್ಟು ಬರ್ತೈತಿ ಅಂದ್ರೆ ನಮಗೆ ಆಕ್ಸಿಡೇಷನ್ ಸ್ಟೇಟ್ 4 ಬರ್ತೈತಿ. ಹೆಕ್ಸಾ ಅಮೀನ್ ಪ್ಲಾಟಿನಿಯಂ 4 ಆಗಿಂದ ನಿಮ್ಮ ನೆಕ್ಸ್ಟ್ ಏನೈತಿ, ನೆಗೆಟಿವ್ ಪಾರ್ಟ್ ಐತಿ. ನೆಗೆಟಿವ್ ಪಾರ್ಟ್ ಇತ್ತಂದ್ರೆ ಇದನ್ನ ಏನ್ ತಗೋತೀರಿ, ಕ್ಲೋರೈಡ್ ಅಂತ ತಗೋತೀರಿ. ಇಲ್ಲಿ ಕ್ಲೋರಿಡೋ ಅಂತ ಬರಿಬಾರ್ದು. ಸೊ ಯಾವಾಗ ನಿಮ್ಮ CN ಕೋಆರ್ಡಿನೇಷನ್ ಎಂಟಿಟಿ ಒಳಗಿತ್ತಂದ್ರ ಕ್ಲೋರಿಡೋ ಅಂತ ಬರಿಬೇಕ. ಕೋಆರ್ಡಿನೇಷನ್ ಎಂಟಿಟಿ ಬಿಟ್ಟು ಹೊರಗಡೆ ಇತ್ತಂದ್ರೆ ಏನಾಗ್ತೈತಿ, ಆಸ್ ಇಟ್ ಈಸ್ ಮೆನ್ಷನ್ ಮಾಡ್ತೀರಿ. ಸೊ ಲಾಸ್ಟ್ ಪಾಯಿಂಟ್ ಏನ್ ಬರ್ತೈತಿ ಅಂದ್ರ ಈ ಆಕ್ಸಿಡೇಷನ್ ಸ್ಟೇಟ್ ಮೆನ್ಷನ್ ಮಾಡೋದು ನಿಮಗೇನೋ ಕಂಪಲ್ಸರಿ. ಹೆಕ್ಸಾ ಅಮೀನ್ ಪ್ಲಾಟಿನಿಯಂ. ಸೊ ಪ್ಲಾಟಿನಿಯಂ ಯಾಕೆ ತಗೋತೀರಿ ಅಂದ್ರ ಪಾಸಿಟಿವ್ಲಿ ಚಾರ್ಜ್ ಐತಿ, ಪ್ಲಾಟಿನಿಯಂ ತಗೋತೀರಿ. ಅದೇ ಏನಾದ್ರು ನೆಗೆಟಿವ್ ಆಗಿತ್ತಂದ್ರೆ ಏನಾಗ್ತಿತ್ತು, ನಿಮ್ದು ಪ್ಲಾಟಿನೇಟ್ ಆಗ್ತಿತ್ತು. ಅದಾಗಿಂದ ಆಕ್ಸಿಡೇಷನ್ ಸ್ಟೇಟ್ ಎಷ್ಟು ಆಗ್ತೈತಿ ನಿಮಗೆ 4 ಆಗ್ತೈತಿ. ಆಕ್ಸಿಡೇಷನ್ ಸ್ಟೇಟ್ ಕಂಪಲ್ಸರಿ ಬರಿಬೇಕಾ. ಅದಾಗಿಂದ ಏನ್ ಬರಿತೀರಿ, ಕ್ಲೋರೈಡ್ ಅಂತ ಬರೀ. ಸೊ ಇದು ಆಕ್ಸಿಡೇಷನ್ ಸ್ಟೇಟ್ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಂದ್ರೆ ನಿಮ್ಗೆ ಇಲ್ಲಿ ನೋಡ್ಕೋರಿ, ಪ್ಲಾಟಿನಿಯಂ ನ ಎಕ್ಸ್ ಅಂತ ತಗೋರಿ, ಪ್ಲಸ್ ನಿಮ್ಮ ಅಮೋನಿಯಾ 6 ಐತಿ, ಅದಕ್ಕೆ ಇದನ್ನ ಏನ್ ತಗೋತೀರಿ 6y ಅಂತ ತಗೋತೀರಿ, ಪ್ಲಸ್ ಕ್ಲೋರೈಡ್ ಎಷ್ಟೈತಿ 4 ಐತಿ, ಅದನ್ನ ಏನಂತ ತಗೋತೀರಿ 4z ಅಂತ ತಗೋರಿ. ಇಸ್ಕೋಸ್ಟ್ ಎಷ್ಟು ಇರ್ಬೇಕು ನಮಗೆ 0 ಇರ್ಬೇಕು. ಸೊ ಎಕ್ಸ್ ಇದು ನೀವು ಕಂಡು ಹಿಡಿಯಬೇಕಾಗಿದೆ, ಆಸ್ ಇಟ್ ಈಸ್ ಎಕ್ಸ್ ತಗೋರಿ, ಪ್ಲಸ್ 6 ಇದ್ರದ್ದು ಏನಿರ್ತೈತಿ ಅಂದ್ರೆ ನಿಮಗ ಆಕ್ಸಿಡೇಷನ್ ಸ್ಟೇಟ್ 0 ಇರ್ತೈತಿ. ಸೊ ಅಮೋನಿಯಾದ ಎಲ್ಲೇ ತಗೊಂಡ್ರು ಕೂಡ ಅದರ ಆಕ್ಸಿಡೇಷನ್ ಸ್ಟೇಟ್ ಏನಿರ್ತೈತಿ 0 ಇರ್ತೈತಿ. 6 ಇಂಟು 0 ಬರಿತೀರಿ, ಪ್ಲಸ್ 4z. ಸೊ ನಿಮ್ಮ ಕ್ಲೋರಿನದ ಆಕ್ಸಿಡೇಷನ್ ಸ್ಟೇಟ್ ಏನಿರ್ತೈತಿ -1 ಇರ್ತೈತಿ. ಸೊ ಇದೇನಾಗ್ತೈತಿ -1 ಈಕ್ವಲ್ಸ್ ಟು 0. ಎಕ್ಸ್ ಇದು ಏನಾಗ್ತೈತಿ 0 ಅಂದ್ರೆ ಇದು 0 ಆಗ್ತೈತಿ. ಇದು ನಿಮಗೆ -4 ಈಕ್ವಲ್ಸ್ ಟು ಏನಾಗ್ತೈತಿ 0 ಆಗ್ತೈತಿ. ಎಕ್ಸ್ ಈಕ್ವಲ್ಸ್ ಟು ಏನಾಗ್ತೈತಿ ನಿಮಗೆ +4. ಈ +4 ಏನ್ ಮಾಡ್ಬೇಕಂದ್ರ ರೋಮನ್ ಲೆಟರ್ ಅಲ್ಲಿ ನಿಮ್ಮ ಪ್ಲಾಟಿನಿಯಂ ಆಗಿಂದ ಅಥವಾ ನಿಮ್ಮ ಸೆಂಟ್ರಲ್ ಮೆಟಲ್ ಆಟಮ್ ಏನಿರ್ತೈತಲ್ಲ ಅದರ ನೇಮಿಂಗ್ ಆಗಿಂದ ಏನ್ ಮಾಡ್ಬೇಕಾಗ್ತೈತಿ, ನೀವು ನಿಮ್ಮ ನೇಮ್ ಆಫ್ ದ ಕಾಂಪ್ಲೆಕ್ಸ್ ಆಗಿಂದ ನಿಮ್ಮ ನೇಮ್ ಆಫ್ ದ ಸೆಂಟ್ರಲ್ ಮೆಟಲ್ ಆಟಮ್ ಆಗಿಂದ ನಿಮ್ಮ ಆಕ್ಸಿಡೇಷನ್ ಸ್ಟೇಟ್ ಎಷ್ಟೈತಿ ಅನ್ನೋದು ರೋಮನ್ ಲೆಟರ್ ಅಲ್ಲಿ ಕಂಪಲ್ಸರಿ ಮೆನ್ಷನ್ ಮಾಡ್ಬೇಕು. ಸೊ ಇವು ಕೆಲವೊಂದಿಷ್ಟು ನಿಮ್ಮ ನೇಮ್ಸ್ ಫಾರ್ ರೂಲಿಂಗ್ ಯುವರ್ ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್. ಸೊ ಇದ್ರೊಳಗೆ ಇನ್ನೊಂದೆರಡು ಬರ್ತಾವು, ನಿಮ್ಮ ಯಾವ ಲಿಗ್ಯಾಂಡ್ ಅಟ್ಯಾಚ್ ಆಗಿರ್ತೈತಿ. ಫಾರ್ ಎಕ್ಸಾಂಪಲ್ ನಿಮ್ಮ CN ಏನಂತ ತಗೊಂಡಿದ್ವಿ ನಾವು, ಅಂಡ್ ನಿಮ್ಮ NO2 ನ ಇವೆರಡು ಏನಂತ ತಗೊಂಡಿದ್ವಿ ಅಂದ್ರೆ ನಾವು ಆಂಬಿಡೆಂಟೇಟ್ ಲಿಗ್ಯಾಂಡ್ ಅಂತ ತಗೊಂಡಿದ್ವಿ. ಯಾಕೆ ಆಂಬಿಡೆಂಟೇಟ್ ಅಂತ ತಗೊಂಡಿದ್ವಿ ಅಂದ್ರ ನಿಮ್ಮ ನೈಟ್ರೋಜನ್ ಆದ್ರೂ ಲಿಗ್ಯಾಂಡ್ ಅಂದ್ರೆ ಎಲೆಕ್ಟ್ರಾನ್ ಡೊನೇಟ್ ಮಾಡ್ತಿರ್ತೈತಿ, ನಿಮ್ಮ ಆಕ್ಸಿಜನ್ ಆದ್ರೂ ಎಲೆಕ್ಟ್ರಾನ್ ಡೊನೇಟ್ ಮಾಡ್ತಿರ್ತೈತಿ, ಇಲ್ಲಿ ನೈಟ್ರೋಜನ್ ಆದ್ರೂ ಮಾಡ್ತಿರ್ತೈತಿ ಅಥವಾ ಇಲ್ಲಿ ಆಕ್ಸಿಜನ್ ಆದ್ರೂ ಮಾಡ್ತಿರ್ತೈತಿ. ಸೊ ಯಾವ ಆಟಮ್ ನಮಗೆ ಎಲೆಕ್ಟ್ರಾನ್ ಡೊನೇಟ್ ಮಾಡಿರ್ತೈತಿ ಅನ್ನೋದ್ರ ಮೇಲೆ ಏನ್ ಮಾಡ್ಬೇಕಾಗ್ತೈತಿ, ನಾವು ಸೈನೋ ಅಥವಾ ಐಸೋ ಸೈನೋ ತಗೋತೀವಿ. ಯಾವಾಗ ನಮ್ಮ ಕಾರ್ಬನ್ ಜೊತೆ ಆಗ್ತೈತಿ ಸೈನೋ ಅಂತ ತಗೋತೀವಿ, ನೈಟ್ರೋಜನ್ ಜೊತೆ ಆಯ್ತಂದ್ರೆ ಐಸೋ ಸೈನೋ ಅಂತ ತಗೋತೀವಿ. ಇಲ್ಲಿ ಯಾವ್ದು ಅಟ್ಯಾಚ್ ಆಗ್ತಿರ್ತೈತಿ ಅದನ್ನಲ್ಲಿ ನೀವು ಮೆನ್ಷನ್ ಮಾಡ್ಬೇಕಾಗ್ತೈತಿ. ಅಂದ್ರೆ ನಾವು NO2 ಇತ್ತಂದ್ರ ನೈಟ್ರೈಟೋ ತಗೋಬೇಕಂತ ಹೇಳಿದ್ವಿ. ಯಾವಾಗ ಆಕ್ಸಿಜನ್ ಅಟ್ಯಾಚ್ ಆಯ್ತಂದ್ರ ಓ ನೈಟ್ರೈಟೋ ಅಂತ ತಗೋತೀರಿ, ನೈಟ್ರೋಜನ್ ಅಟ್ಯಾಚ್ ಆಯ್ತಂದ್ರ N ನೈಟ್ರೈಟೋ ಅಂತ ತಗೋತೀರಿ. ಸೊ ಇವು ಕೆಲವೊಂದಿಷ್ಟು ನಿಮ್ಮ ರೂಲ್ಸ್ ಫಾರ್ ನೇಮಿಂಗ್ ಯುವರ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಸೊ ಇಲ್ಲಿ ಕೆಲವೊಂದಿಷ್ಟು ನಿಮ್ಮ ಆನಯಾನಿಕ್ ಕಾಂಪ್ಲೆಕ್ಸ್ ಮತ್ತೆ ಕ್ಯಾಟಯಾನಿಕ್ ಕಾಂಪ್ಲೆಕ್ಸ್ ಅದಾವು. ಸೊ ಇದ್ರ ನೇಮಿಂಗ್ ನೋಡ್ಕೊಂಡ್ರಿ ಅಂದ್ರೆ ನಿಮ್ಗ ಕ್ಲಿಯರ್ ಆಗ್ತೈತಿ. ಸೊ ಫಸ್ಟ್ ಒನ್ ಐತಿ ನಿಮ್ದು ಯಾವ್ದೈತಿ K2PT_F6. ಸೊ ಇಲ್ಲಿ ನಮ್ದು ಇದು ಏನಾಗ್ತೈತಿ, ನಮ್ದು ಕ್ಯಾಟಯನ್ ಆಗ್ತೈತಿ, ಈ ಪಾರ್ಟ್ ಏನಾಗ್ತೈತಿ ಆನಯನ್ ಆಗ್ತೈತಿ. ಸೊ ಅದಕ್ಕಾಗಿ ಫಸ್ಟ್ ನೇಮ್ ಮಾಡ್ಕೋಬೇಕಾಗಿರೋದು ಯಾವ್ದು, ನಮ್ಗೆ ಪೊಟ್ಯಾಷಿಯಂ ನೇಮ್ ಮಾಡ್ಕೋಬೇಕು. ಸೊ ಕ್ಯಾಟಯನ್ ಅಂದ್ರೆ ಇದು ಕ್ಯಾಟಯನ್, ನಿಮ್ಮ ಸೋಡಿಯಂ ಕ್ಯಾಟಯನ್, ಪೊಟ್ಯಾಷಿಯಂ ಕ್ಯಾಟಯನ್. ಸೊ ಫಸ್ಟ್ ಬರಿಬೇಕಾಗಿರೋದು ಯಾವ್ದು, ನಮ್ದು ಪೊಟ್ಯಾಷಿಯಂ ಬರ್ಕೊಂಡ್ರಿ. ಸೊ ಪೊಟ್ಯಾಷಿಯಂ ಆಗಿಂದ ನಿಮ್ಮ ಕೋಆರ್ಡಿನೇಷನ್ ಎಂಟಿಟಿ ಒಳಗೆ 2 ಪಾರ್ಟ್ ಅದಾವು, ಒಂದು ಪ್ಲಾಟಿನಿಯಂ ಐತಿ, ಒಂದು ಫ್ಲೋರೈಡ್ ಐತಿ. ಸೊ ಲಿಗ್ಯಾಂಡ್ ಅಂದ್ರೆ ಇದು ನಿಮ್ಮ ಸೆಂಟ್ರಲ್ ಮೆಟಲ್ ಆಟಮ್ ಅಂಡ್ ಇದು ನಿಮ್ದು ಏನಾಗ್ತೈತಿ ಲಿಗ್ಯಾಂಡ್ ಆಗ್ತೈತಿ. ಸೊ ಫಸ್ಟ್ ಯಾವ್ದು ಮಾಡ್ಕೋಬೇಕು, ನಾವು ಲಿಗ್ಯಾಂಡ್ ನೇಮಿಂಗ್ ಮಾಡ್ಕೋಬೇಕಾಗ್ತೈತಿ. ಸೊ ಲಿಗ್ಯಾಂಡ್ ಏನಾಗ್ತೈತಿ ಅಂದ್ರೆ ಅದು ನೆಗೆಟಿವ್ಲಿ ಚಾರ್ಜ್ ಇರೋದ್ರಿಂದ ಫ್ಲೋರೈಡ್ ಇರೋದು ಏನಾಗ್ತೈತಿ ನಮ್ದು ಫ್ಲೋರಿಡೋ ಆಗ್ತೈತಿ. ಎಷ್ಟು ಅದಾವ ಅವು ನಮ್ಗೆ
6 ಇರೋದ್ರಿಂದ ಏನಾಗ್ತೈತಿ ಇದು ನಮಗೆ ಹೆಕ್ಸಾ ಫ್ಲೋರಿಡೋ ಅಂತ ಬರಿತೀವಿ. ಸೊ ಪೊಟ್ಯಾಷಿಯಂ ಹೆಕ್ಸಾ ಫ್ಲೋರಿಡೋ. ಇದು ಏನೈತಿ ನಿಮ್ದು ಪ್ಲಾಟಿನಿಯಂ ಐತಿ, ಬಟ್ ನಮ್ಮ ಕಾಂಪ್ಲೆಕ್ಸ್ ಏನು ಆನಯಾನಿಕ್ ಕಾಂಪ್ಲೆಕ್ಸ್ ಆಗಿರೋದ್ರಿಂದ ಪ್ಲಾಟಿನಿಯಂ ಇರೋದನ್ನ ಏನಂತ ತಗೋತೀವಿ ನಾವು ಪ್ಲಾಟಿನೇಟ್. ಪ್ಲಾಟಿನೇಟ್ ಅಂತ ಬರಿತೀರಿ. ಸೊ 3 ನೇಮಿಂಗ್ ಆಗು. ಸೊ ನಮ್ದು ಇದು ಆಯ್ತು, ಲಿಗ್ಯಾಂಡ್ ಆಯ್ತು, ಪ್ಲಾಟಿನಿಯಂ ಇದ್ದಿದ್ದನ್ನ ಪ್ಲಾಟಿನೇಟ್ ಅಂತ ಬರದ್ರಿ. ಸೊ ಪ್ಲಾಟಿನೇಟ್ ಆಗಿಂದ ಅದರದ್ದು ಏನ್ ಮಾಡ್ಬೇಕು ನಾವು ಆಕ್ಸಿಡೇಷನ್ ನಂಬರ್ ಮೆನ್ಷನ್ ಮಾಡ್ಬೇಕಾಗ್ತೈತಿ. ಸೊ ಆಕ್ಸಿಡೇಷನ್ ನಂಬರ್ ಎಷ್ಟಾಗ್ತೈತಿ ಇಲ್ಲಿ ನಮ್ಗೆ 4 ಆಗ್ತೈತಿ. ಸೊ ಫಸ್ಟ್ ಕಾಂಪ್ಲೆಕ್ಸ್ ಹೆಸರು ಏನಾಗ್ತೈತಿ ನಮ್ಗೆ ಪೊಟ್ಯಾಷಿಯಂ ಹೆಕ್ಸಾ ಫ್ಲೋರಿಡೋ ಪ್ಲಾಟಿನೇಟ್ 4. ಸೊ ನೀವು ಕಂಪಲ್ಸರಿ ಆ ಆಕ್ಸಿಡೇಷನ್ ನಂಬರ್ ಮೆನ್ಷನ್ ಮಾಡ್ಲೇಬೇಕು. ಅಂಡ್ ಸೆಕೆಂಡ್ ಬಂದ್ರಿ ಅಂದ್ರೆ ನಿಮ್ದು ಏನೈತಿ ಸೋಡಿಯಂ ಕ್ಯಾಟೈನ್ ಐತಿ, ಅಂಡ್ ಈ ಪಾರ್ಟ್ ಏನೈತಿ ನಮ್ಗೆ ಆನೈನ್ ಐತಿ. ಸೊ ನೇಮಿಂಗ್ ಏನಾಗ್ತೈತಿ ನಮ್ಗೆ ಫಸ್ಟ್ ಏನ್ ತಗೋತೀರಿ ಸೋಡಿಯಂ ಅಂತ ತಗೋತೀರಿ. ಸೊ NO2 ಗ್ರೂಪ್ ಇದ್ರೆ ಏನಂತ ತಗೋತೀರಿ ನೈಟ್ರೈಟೋ ಅಂತ ತಗೋತೀರಿ. ಎಷ್ಟಿದೋ ನಿಮ್ಗೆ 6 ಇತ್ತಂದ್ರೆ ಏನಾಗ್ತೈತೆ ಅದು ಹೆಕ್ಸಾ ನೈಟ್ರೈಟೋ. ಸೊ ನಿಮ್ದು ಸೋಡಿಯಂ ಹೆಕ್ಸಾ ನೈಟ್ರೈಟೋ, ಇದು ಕೋಬಾಲ್ಟ್. ಸೊ ಆನಯಾನಿಕ್ ಕಾಂಪ್ಲೆಕ್ಸ್ ಇರೋದ್ರಿಂದ ಏನಾಗ್ತೈತಿ ಇದು ಕೋಬಾಲ್ಟೇಟ್ ಅಂತ ಬರೀತೀವಿ. ಸೊ ಕೋಬಾಲ್ಟ್ ಇತ್ತಂದ್ರ ಆನಯಾನ್ ಇತ್ತಂದ್ರ ಕೋಬಾಲ್ಟೇಟ್ ಆಗ್ತೈತಿ. ಸೊ ಕೋಬಾಲ್ಟೇಟ್ ಆಗಿಂದ ನೀವೇನ್ ಮಾಡ್ಬೇಕು ನಿಮ್ಮ ಆಕ್ಸಿಡೇಷನ್ ನಂಬರ್ ಎಷ್ಟೈತಿ ಅಂತ ಮೆನ್ಷನ್ ಮಾಡ್ಬೇಕಾಗ್ತೈತಿ. ಸೊ ಆಕ್ಸಿಡೇಷನ್ ನಂಬರ್ ಎಷ್ಟಾಗ್ತೈತಿ ಇಲ್ಲಿ ನಿಮಗೆ ಕೋಬಾಲ್ಟ್ 2 ಆಗುತ್ತೆ. ಅಂಡ್ ಥರ್ಡ್ ಒನ್ ಬಂದ್ರಿ ಅಂದ್ರ ಇಲ್ಲಿ ನೋಡಿದಿರಿ ಅಂದ್ರ ಮತ್ತೆ ನಿಮ್ದು ಇದು ಕ್ಯಾಟೈನ್ ಐತಿ, ಅದಕ್ಕೆ ಏನ್ ಮಾಡ್ತೀರಿ ಫಸ್ಟ್ ಪೊಟ್ಯಾಷಿಯಂ ಬರ್ಕೋತೀರಿ. ಅಂಡ್ ನಿಮ್ಮ ಕಾಂಪ್ಲೆಕ್ಸ್ ಅಲ್ಲಿ 2 ಲಿಗ್ಯಾಂಡ್ ಅದಾವು. ಸೊ ಒಂದು ಅಮೀನ್ ಐತಿ, ಇನ್ನೊಂದು ಆಕ್ಸೆಲಾಟೋ ಐತಿ. ಸೊ ಫಸ್ಟ್ ಯಾವ್ದು ನೇಮ್ ಮಾಡ್ಬೇಕಾಗ್ತೈತಿ ನಮ್ಮ ಆಲ್ಫಾಬೆಟಿಕಲಿ ಪ್ರಕಾರ ಅಮೀನ್ ಮಾಡ್ಬೇಕಾಗ್ತೈತಿ. ಸೊ ಏನಾಗ್ತೈತಿ ಇದು ಡೈ ಅಮೀನ್ ಆಗ್ತೈತಿ. ಸೊ ಡೈ ಅಮೀನ್ ಯಾಕೆ ಆಗ್ತೈತಿ ಅಂದ್ರ 2 ಅಮೈನ್ ಗ್ರೂಪ್ ಅದಾವು, ಡೈ ಅಮೀನ್ ಆಗ್ತೈತಿ. ಇದು ಕೂಡ 2 ಇರೋದ್ರಿಂದ ಡೈ ಆಕ್ಸಾಲಾಟೋ ಅಂತ ತಗೋತೀವಿ. ಸೊ ಪೊಟ್ಯಾಷಿಯಂ ಡೈ ಅಮೀನ್ ಡೈ ಆಕ್ಸಾಲಾಟೋ. CO ಅಂದ್ರೆ ಏನು ನಿಮ್ದು ಕೋಬಾಲ್ಟ್ ಆನಯಾನಿಕ್ ಇರೋದ್ರಿಂದ ಅಗೇನ್ ಏನಾಗ್ತೈತಿ ನಿಮ್ದು ಇದು ಕೋಬಾಲ್ಟೇಟ್ ಅಂತ ತಗೋತೀವಿ. ಸೊ ಅಗೇನ್ ಇದ್ರದ ಆಕ್ಸಿಡೇಷನ್ ನಂಬರ್ ತಗೊಂಡ್ರ ಅಗೇನ್ ಆಕ್ಸಿಡೇಷನ್ ನಂಬರ್ ಎಷ್ಟಾಗ್ತೈತಿ ಇದ್ರದ್ದು 3 ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಕ್ಯಾಟೈನಿಕ್ ಕಾಂಪ್ಲೆಕ್ಸ್ ಬಂದ್ರಿ ಅಂದ್ರೆ ಸೊ ಇಷ್ಟತನ ಇವು 3 ಯಾವುದು ನಿಮ್ಮ ಆನಯಾನಿಕ್ ಅದು. ಅಂಡ್ ಇಲ್ಲಿ ಕ್ಯಾಟೈನಿಕ್ ಕಾಂಪ್ಲೆಕ್ಸ್ ತಗೊಂಡ್ರಿ ಅಂದ್ರ ಫಸ್ಟ್ ಯಾವ್ದು ಬರ್ತೈತಿ ನಿಮ್ಗೆ ಈ ಪಾರ್ಟ್ ಏನಾಗ್ತೈತಿ ಇಲ್ಲಿ ಕ್ಯಾಟೈನ್ ಆಗ್ತೈತಿ, ಈ ಪಾರ್ಟ್ ಏನಾಗ್ತೈತಿ ನಮ್ಗೆ ಆನಯಾನಿಕ್ ಪಾರ್ಟ್. ಸೊ ಕ್ಯಾಟೈನ್ ಅಂದ್ರ ಫಸ್ಟ್ ಲಿಗ್ಯಾಂಡ್ ನೇಮ್ ಮಾಡ್ಬೇಕು, ಸೆಕೆಂಡ್ ಏನ್ ಮಾಡ್ತೀರಿ ನಿಮ್ಮ ಸೆಂಟ್ರಲ್ ಮೆಟಲ್ ಆಟಮ್. ಸೊ ಲಿಗ್ಯಾಂಡ್ ಇದ್ರದ್ದು ಹೆಸರು ಏನಾಗ್ತೈತಿ ಅಂದ್ರೆ ನಿಮ್ಗ ಇಥೈಲಿನ್ ಡೈಅಮೈನ್ ಅಥವಾ ಈಥೇನ್ ಡೈಅಮೈನ್. ಸೊ ಇದು ಏನೈತಿ ನಿಮ್ದು ಈಥೇನ್ ಡೈ ಅಮೈನ್. ಸೊ ನಮ್ಗೆ ನೇಮ್ ಒಳಗನೆ ಏನಾಗೈತಿ ಡೈ ಅಂತ ವರ್ಡ್ ಬಂದೈತಿ. ಸೊ ಡೈ ಅಂತ ವರ್ಡ್ ಬಂದಿತ್ತಂದ್ರೆ ಇಲ್ಲಿ ಏನದು ನಮ್ದು 3 ಐತಿ. 3 ಇದ್ರೆ ಏನ್ ಯೂಸ್ ಮಾಡ್ತಿದ್ವಿ ಟ್ರೈ ಅಂತ ಯೂಸ್ ಮಾಡ್ತಿದ್ವಿ. ಬಟ್ ಲಿಗ್ಯಾಂಡ್ ಹೆಸರೊಳಗನ ಡೈ ಬಂದಿರೋದ್ರಿಂದ ಟ್ರೈ ಬದ್ಲಿ ಏನ್ ತಗೋಬೇಕು ನಾವಿಲ್ಲಿ ಏನ್ ತಗೋತೀವಿ ಟ್ರಿಸ್ ಅಂತ ತಗೋತೀವಿ. ಸೊ ಟ್ರಿಸ್ ಈಥೇನ್ ಡೈ ಅಮೈನ್ ಅಥವಾ ಈಥೇನ್ 1,2 ಡೈ ಅಮೈನ್. MN ಅಂದ್ರೆ ಏನು ನಿಮ್ದು ಮ್ಯಾಂಗನೀಸ್. ಆಸ್ ಇಟ್ ಈಸ್ ಯಾಕೆ ತಗೋತೀರಿ ಅಂದ್ರೆ ಕ್ಯಾಟೈನಿಕ್ ಕಾಂಪ್ಲೆಕ್ಸ್ ಇರೋದ್ರಿಂದ ಮ್ಯಾಂಗನೀಸ್ ಅಂತ ಆಸ್ ಇಟ್ ಈಸ್ ತಗೋತೀರಿ. ಸೊ ಈ ಮ್ಯಾಂಗನೀಸ್ ಆಕ್ಸಿಡೇಷನ್ ನಂಬರ್ ಎಷ್ಟಾಗ್ತೈತಿ ಅಂದ್ರ +3 ಆಗ್ತೈತಿ. ಸೊ ಟ್ರಿಸ್ ಈಥೇನ್ ಡೈಅಮೈನ್ ಮ್ಯಾಂಗನೀಸ್ 3. ನೆಕ್ಸ್ಟ್ ಇರೋದು ಯಾವುದು ನಿಮ್ಗೆ ಕ್ಲೋರೈಡ್. ನೆಕ್ಸ್ಟ್ ಏನ್ ಮಾಡ್ತೀರಿ ಆಸ್ ಇಟ್ ಈಸ್ ಕ್ಲೋರೈಡ್ ಅಂತ ಬರೀತೀವಿ. ಸೊ ಈ ಟ್ರೈ ಕ್ಲೋರೈಡ್ ಡೈ ಕ್ಲೋರೈಡ್ ಅಂತ ಯೂಸ್ ಮಾಡಲ್ಲ, ಓನ್ಲಿ ಕ್ಲೋರೈಡ್ ಅಂತ ತಗೋತೀರಿ. ಇದು 2 ಐತೋ 3 ಐತೋ 4 ಐತೋ ಅಂತ ಯಾವ್ದ್ರ ಮೇಲೆ ಡಿಪೆಂಡ್ ಆಗ್ತೈತಿ ಅಂದ್ರೆ ನಿಮ್ಮ ಆಕ್ಸಿಡೇಷನ್ ನಂಬರ್ ಆಫ್ ಅ ಸೆಂಟ್ರಲ್ ಮೆಟಲ್ ಆಟಮ್ ಮೇಲೆ ಡಿಪೆಂಡ್ ಆಗ್ತೈತಿ. ಸೊ ಹೆಸರು ಏನಾಗ್ತೈತಿ ಟ್ರಿಸ್ ಈಥೇನ್ ಡೈ ಅಮೈನ್ ಮ್ಯಾಂಗನೀಸ್ 3 ಕ್ಲೋರೈಡ್. ನೆಕ್ಸ್ಟ್ ಸೆಕೆಂಡ್ ಒನ್ ತಗೊಂಡ್ರಿ ಅಂದ್ರ ಈ ಕಂಪ್ಲೀಟ್ ಪಾರ್ಟ್ ಏನಾಗ್ತೈತಿ ನಿಮ್ಗೆ ಕ್ಯಾಟೈನ್ ಆಗ್ತೈತಿ. ಸೊ ಕ್ಯಾಟೈನ್ ಒಳಗ 2 ಲಿಗ್ಯಾಂಡ್ ಇದಾವು. ಸೊ 2 ಲಿಗ್ಯಾಂಡ್ ಇದ್ರೆ ಏನ್ ಮಾಡ್ತೀರಿ ಅಲ್ಫಾಬೆಟಿಕಲ್ ತಗೋತೀರಿ. ಅಲ್ಫಾಬೆಟಿಕಲಿ ನಮ್ಗೆ ಏನ್ ಬರ್ತೈತಿ ಅಕ್ವಾ ಫಸ್ಟ್ ಬರ್ತೈತಿ. ಸೊ ಅಕ್ವಾ ಎಷ್ಟಿದಾವು 4 ಇರೋದ್ರಿಂದ ಟೆಟ್ರಾ ಅಕ್ವಾ ಅಂತ ತಗೋತೀರಿ. ಅಂಡ್ ಅದಾಗಿಂದ ಯಾವ್ದು ತಗೋತೀರಿ ಕ್ಲೋರೈಡ್ ತಗೋತೀರಿ. ಕ್ಲೋರೈಡ್ ಏನೈತಿ ಇಲ್ಲಿ ನಿಮ್ಮ
ನೆಗೆಟಿವ್ ಲಿಗ್ಯಾಂಡ್ ಆಗ್ತೈತಿ. ಸೊ ಕ್ಲೋರೈಡ್ ನೆಗೆಟಿವ್ ಲಿಗ್ಯಾಂಡ್ ಇತ್ತಂದ್ರೆ ಏನಂತ ತಗೋತಿದ್ರಿ, ಕ್ಲೋರಿಡೋ ಅಂತ ತಗೋತಿದ್ರಿ. 2 ಇರೋದ್ರಿಂದ ಏನಾಗ್ತೈತಿ ಇದು ನಿಮ್ಗೆ ಡೈ ಕ್ಲೋರಿಡೋ ಆಗ್ತೈತಿ. ಸೊ ಟೆಟ್ರಾ ಅಕ್ವಾ ಡೈ ಕ್ಲೋರಿಡೋ ನಿಮ್ದು ಏನಾಗ್ತೈತಿ ನೆಕ್ಸ್ಟ್ ಮೆನ್ಷನ್ ಮಾಡಬೇಕಾಗಿರೋದು ಕ್ರೋಮಿಯಂ ಆಗಿಂದ ಅದರದ್ದು ಆಕ್ಸಿಡೇಷನ್ ನಂಬರ್ ಮೆನ್ಷನ್ ಮಾಡ್ಬೇಕು. 3 ಆಗ್ತೈತಿ. ಟೆಟ್ರಾ ಅಕ್ವಾ ಡೈ ಕ್ಲೋರಿಡೋ ಕ್ರೋಮಿಯಂ 3 ಆಗಿಂದ ಏನೈತಿ ನಿಮ್ಗೆ ಇಲ್ಲಿ ನೈಟ್ರೇಟ್ ಐತಿ. ಸೊ ಆಸ್ ಇಟ್ ಈಸ್ ನೈಟ್ರೇಟ್ ಅಂತ ತಗೋತೀವಿ. ಸೊ ಹೆಸರು ಏನಾಗ್ತೈತಿ ಟೆಟ್ರಾ ಅಕ್ವಾ ಡೈ ಕ್ಲೋರಿಡೋ ಕ್ರೋಮಿಯಂ 3 ನೈಟ್ರೇಟ್. ಅದಾಗಿಂದ ಇಲ್ಲಿ ತಗೊಂಡ್ರು ಕೂಡ ನಿಮ್ದು NI ಐತಿ ನಿಕ್ಕೆಲ್ ಅಂಡ್ H2O ಎಷ್ಟೈತಿ 6 ಟೈಮ್ಸ್ ಅಂದ್ರೆ ಏನಾಗ್ತೈತಿ ಹೆಕ್ಸಾ ಅಕ್ವಾ ನಿಕ್ಕೆಲ್ 2 ಕ್ಲೋರೈಡ್. ಸೊ ಹೆಸರು ಏನಾಗ್ತೈತಿ ನಿಮ್ಗೆ ಇದು ಹೆಕ್ಸಾ ಅಕ್ವಾ ನಿಕ್ಕೆಲ್ 2 as it is chloride. So these are the some of the names of anionic and cationic complexes. And the next is your neutral complex. So ಇಷ್ಟೊತ್ತನ ಫಸ್ಟ್ ಒನ್ ನಾವು anionic complex ಮತ್ತೆ cationic complex ನೋಡಿದ್ವಿ. ಅಂದ್ರೆ ಅಲ್ಲಿ ಏನಾಗ್ತೈತಿ ನಮ್ಮ ಕಾಂಪ್ಲೆಕ್ಸ್ ಮೇಲೆ ಆನೈನ್ ಅಥವಾ ಕ್ಯಾಟೈನ್ ಚಾರ್ಜ್ ಇರ್ತೈತಿ. ಇಲ್ಲಿ ನ್ಯೂಟ್ರಲ್ ಕಾಂಪ್ಲೆಕ್ಸ್ ಅಂತ ತಗೊಂಡ್ರಿ ಅಂದ್ರ ನಮ್ಮ ಕಾಂಪ್ಲೆಕ್ಸ್ ಮೇಲೆ ಏನಾಗ್ತೈತಿ ಯಾವುದೇ ರೀತಿಯಾದಂತ ಚಾರ್ಜ್ ಇರಲ್ಲ. ಸೊ ಇಲ್ಲಿ ಏನ್ ತಗೊಂಡ್ರಿ ನಿಕ್ಕೆಲ್ ಐತಿ ಕ್ರೋಮಿಯಂ ಐತಿ. ಅಂದ್ರೆ ನಮ್ದು ಓನ್ಲಿ ಏನೈತಿ ಅಂದ್ರೆ ಕೋಆರ್ಡಿನೇಷನ್ ಎಂಟಿಟಿ ಅಥವಾ ಕೋಆರ್ಡಿನೇಷನ್ ಸ್ಪಿಯರ್ ಅಷ್ಟೇ ಪ್ರೆಸೆಂಟ್ ಐತಿ. ಅದು ಪ್ರೆಸೆಂಟ್ ಇದ್ದಾಗ ಫಸ್ಟ್ ಲಿಗ್ಯಾಂಡ್ ನೇಮ್ ಮಾಡ್ತೀರಿ, ನೆಕ್ಸ್ಟ್ ಸೆಂಟ್ರಲ್ ಮೆಟಲ್ ಆಟಮ್ ತಗೋತೀವಿ. ಸೊ ಲಿಗ್ಯಾಂಡ್ CO ಇದ್ರೆ ಏನಂತ ತಗೋತಿದ್ವಿ ನಾವು ಕಾರ್ಬೋನಿಲ್ ಅಂತ ತಗೋತಿದ್ವಿ. ಸೊ ನಿಕ್ಕೆಲ್ ಇರೋದ್ರಿಂದ ಏನಾಗ್ತೈತಿ ಇದು ಟೆಟ್ರಾ ಕಾರ್ಬೋನಿಲ್ ನಿಕ್ಕೆಲ್ 0. ಸೊ ಆಕ್ಸಿಡೇಷನ್ ಸ್ಟೇಟ್ ಏನಾಗ್ತೈತಿ ಇಲ್ಲಿ 0 ಆಗ್ತೈತಿ. ಯಾಕಂದ್ರೆ ನಿಮ್ಮ ಕೋಬಾಲ್ಟ್ ಈಸ್ ಅ ನ್ಯೂಟ್ರಲ್, ಇದಕ್ಕೆ ಯಾವುದು ಚಾರ್ಜ್ ಇರಲ್ಲ ಕೋಬಾಲ್ಟಿಗೆ. ಹಾಗಾಗಿ ನಿಮ್ಮ ನಿಕ್ಕೆಲ್ ಮೇಲೂ ಕೂಡ ಯಾವುದು ಚಾರ್ಜ್ ಬರಲ್ಲ. ಆಕ್ಸಿಡೇಷನ್ ಸ್ಟೇಟ್ ಏನಾಗ್ತೈತಿ 0 ಆಗ್ತೈತಿ. ಅದೇ ತರ ಇಲ್ಲಿ ತಗೊಂಡ್ರು ಏನಾಗ್ತೈತಿ ನಿಮ್ಗೆ ಹೆಕ್ಸಾ ಕಾರ್ಬೋನಿಲ್ ಅಂಡ್ ಕ್ರೋಮಿಯಂ 0 ಆಗ್ತೈತಿ. So these are the some examples for your cationic, anionic and neutral complexes. With this we finish your nomenclature of coordination complexes, and thank you.